ಸೊ ಈಗ ನಮ್ಮ ಎದುರಾಗಿರುವಂತ ಒಂದು ಚಾಲೆಂಜ್ ಯಾವ್ದಪ್ಪ ಅಂತ ನೋಡ್ಬಿಟ್ರೆ, ಈ ನರಕ ಅನ್ನೋದು ಮತ್ತೆ ಏನು? ಆತ್ಮ ಅಮರತ್ವ ಇಲ್ಲ, ಅದು ಮರಣಕ್ಕೆ ಹೋದ್ಮೇಲೆ ಅಷ್ಟೇನೆ ಮುಗೀತದ ಕತೆ ಅಂದ್ಬಿಟ್ರೆ, ಮತ್ತೆ ಈ ನರಕ ಅನ್ನೋದು, ಈ ಪಾತಾಳ ಅನ್ನೋದು, ಈ ಬೆಂಕಿಯ ಕೆರೆ ಅನ್ನೋದು ಏನಪ್ಪಾ ಅನ್ನಂತ ಪ್ರಶ್ನೆ ಬಂದ್ಬಿಡ್ತದೆ. ಈಗ ಏನ್ ಮಾಡೋಣ ನಾವು? ಅದರ ಬಗ್ಗೆ ಅಧ್ಯಯನವನ್ನ ನಾವು ಮಾಡೋಣ. ಏನು? ಪಾತಾಳ, ನರಕ ಮತ್ತು ಬೆಂಕಿಯ ಕೆರೆ. ಪಾತಾಳವು ಬೆಂಕಿಯ ಕೆರೆಯು, ನರಕವು, ಮೃತ್ಯು ಇದೆ ಆಲ್ರೆಡಿ. ಏನಕ್ಕೆ ನಾವು ಇದಕ್ಕೆ ಈಗ ಸೋಲು, ಆತ್ಮ ಏನಾಗುತ್ತೆ, ಮೃತ್ಯು ಇದೆ, ಸತ್ತೋಗ್ತದೆ. ಆದ್ರೆ ಮೃತ್ಯುವನ್ನ ಬಿಟ್ಟು ನಾವು ಇನ್ನೊಂದು ಭಾಗನ ಏನ್ ನೋಡ್ತೀವಿ ಅಂತಂದ್ರೆ, ಈ ಮೂರು, ಪಾತಾಳವು, ಬೆಂಕಿಯ ಕೆರೆಯು, ನರಕವು ಅಂತ ನೋಡ್ತೀವಿ. ಸೊ ಅದನ್ನ ನಾವೇನ್ ಮಾಡೋಣ, ಓದ್ಕೊಳ್ಳೋಣ. ಓದಿ ಒಂದು ವಚನವನ್ನು ನಾವು ಪ್ರಾರಂಭಿಸೋಣ. ಅದಕ್ಕೆಲ್ಲ ಹೋಗ್ತೀವಿ ಅಂದ್ರೆ, ಪ್ರಕಟಣೆ 20ನೇ ಅಧ್ಯಾಯ, ಅದರಲ್ಲಿ 14-15 ವಚನಗಳನ್ನ ಓದ್ಕೊಳ್ಳೋಣ್ರಿ. ಪ್ರಕಟಣೆ 20, ಆಮೇಲೆ 14. ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಸೊ ಇಲ್ಲಿ ನಾವು ಏನ್ ನೋಡ್ತೀವ್ರಿ, ಮೃತ್ಯುವು, ಪಾತಾಳವು ಎರಡು ಏನಾಗ್ಬಿಟ್ವಂತೆ ಅಂತಂದ್ರೆ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಅನ್ನೋಂಥದ್ದನ್ನ ನೋಡ್ತೀವಿ ನಾವು. ಸೊ ಹಾಗಾದ್ರೆ ಈ ಒಂದು ಬೆಂಕಿಯ ಕೆರೆ ಅಂತಕ್ಕಂಥದ್ದನ್ನ ನಮಗೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಲ್ಲಿ ಇರಬಹುದು ಬೆಂಕಿಯ ಕೆರೆ ಅಂತಕ್ಕಂಥದ್ದು ಅಂತ ಒಂದು ಇಮ್ಯಾಜಿನೇಷನ್ಗೆ ನಿಮ್ಮ ಮುಂದೆ ಕೆಲವು ಪಿಕ್ಚರ್ಸ್ಗಳನ್ನ ನಾನು ಏನ್ ಮಾಡ್ತೀನಿ, ಪ್ರೆಸೆಂಟ್ ಮಾಡ್ತೀನಿ. ಸೊ ಆಗ ನಿಮ್ಗೊಂದು ಪ್ರಾಪರ್ ಐಡಿಯಾ ಬರಲಿ ಅಂತ ಹೇಳಿ. ಸೊ ನಿಮ್ಗೆ ಸ್ಕ್ರೀನ್ ಕಾಣಿಸುತ್ತೆ ಅಂತ ನಂಬ್ತೀನಿ ನಾನು. ಕಾಣ್ತಾ ಇದೆ ಬ್ರದರ್. ಓಕೆ ಓಕೆ ರೀ. ಸೊ ಈ ಸ್ಕ್ರೀನ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆ ಹೇಗಿದೆ ಅಂತಂದ್ಬಿಟ್ರೆ, ಆ ಒಂದು ಬೆಂಕಿಯ ಕೆರೆ ರೀತಿಯಲ್ಲಿ ಭಯಂಕರವಾಗಿ ಏನ್ರಿ, ಬೆಂಕಿ ಒಂದು ನೀರ್ ತರ ಸಾಗರದಂತೆ ಹರಿಯೋ ತರ, ಅದರಲ್ಲಿ ಈ ತರ ಎಲ್ಲ ಇಮ್ಯಾಜಿನೇಷನ್ಸ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ, ಈ ಗ್ರಾಫಿಕ್ ಡಿಸೈನಿಂಗ್ ಮಾಡೋಂಥವ್ರು, ಅನಿಮೇಷನ್ ಮಾಡೋಂಥವ್ರು, ಈ ಎಡಿಟಿಂಗ್ ಮಾಡೋಂಥವ್ರು, ಇವ್ರುಗಳೆಲ್ಲ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಈ ತರ ಚಿತ್ರಗಳನ್ನ ಮಾಡ್ಬಿಡ್ತಾರೆ. ಸೊ ಮಾಡ್ಬಿಡುವಾಗ ನೋಡಿ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಚಿತ್ರಗಳನ್ನ ನೋಡೋ ಅಂಥವ್ರುಗಳಿಗೆ ಓ ಇದು ನಿಜನಪ್ಪ ಅಂತೇಳಿದೇನೆ ಲಿಟ್ರಲ್ ಆಗಿ ನಂಬ್ಕೊಂಡಿರೋ ಅಂಥವ್ರಿಗೆ ಆಲ್ರೆಡಿ ಅವ್ರಿಗೆ ನಂಬಿಕೆ ಇರುತ್ತೆ, ಹುಟ್ಟದಾಗಿಂದ ಅದೇ ನಂಬಿಕೆಯಲ್ಲಿ ಬೆಳೆದಿರ್ತಾರೆ. ಸೊ ಅವ್ರಿಗೆ ಏನಾಗ್ಬಿಡ್ತದೆ ಅಂದ್ರೆ, ಓ ಮೃತ್ಯು ಇದೆ, ಪಾತಾಳ ಇದೆ, ಬೆಂಕಿಯ ಕೆರೆ ಇದೆ, ಇದೆಲ್ಲ ಸಪ್ರೇಟು ಅನ್ನೋಂಥ ಕಲ್ಪನೆಗೆ ಈ ಚಿತ್ರಗಳನ್ನ ನೋಡುವಾಗ ಏನಾಗ್ಬಿಡುತ್ತೆ, ವಿಜುವಲ್ಸು ತುಂಬಾ ಇಂಪ್ಯಾಕ್ಟ್ ಆಗ್ಬಿಡ್ತದೆ. ಈ ವಿಜುವಲ್ಸ್ ನೋಡ್ದ ಅಂತ ಅಂದ್ಬಿಟ್ರೆ ಎಷ್ಟು ಭಯಾನಕವಾಗಿರ್ತದೆ ಅಂತ ಅಂದ್ಬಿಟ್ರೆ, ವಿಜುವಲ್ಸ್ ನೋಡಿದ ತಕ್ಷಣ ಅವ್ರು ಕನ್ವರ್ಟ್ ಆಗ್ಬಿಡ್ಬೇಕು, ಆ ತರ ಆಗಿರುತ್ತೆ. ಅಷ್ಟು ಭಯಾನಕವಾದಂತ ಒಂದು ವಿಜುವಲ್ಸ್ ಇರೋದನ್ನ ನಾವು ನೋಡ್ಬೋದು. ಸೊ ಈ ತರ ವಿಜುವಲ್ಸ್ ಅನ್ನ ತೋರಿಸಿ, ನೋಡಿ ಹೆಂಗಿದೆ ನರಕ, ಇಷ್ಟೊಂದು ಭಯಂಕರವಾಗಿದೆ ನೋಡ್ರಿ, ಅದ್ರೊಳಗಡೆ ಹೋಗ್ತೀರಾ ನೀವು ಅಂತೆಲ್ಲ ತೋರಿಸ್ಬೋದು. ಈಗಲೇ ಅಂತಲ್ಲ, ಸ್ವಲ್ಪ ಹಿಂದೆನೂ ಕೂಡ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ. ಇವನ್ ನಮ್ಮ ದೇಶದ ಪುರಾಣಗಳಲ್ಲೂ ಕೂಡ ಏನ್ ಮಾಡಿದ್ದಾರೆ, ಬಿಡಿಸಿದ್ದಾರೆ. ಸೊ ಈ ತರ ಈ ಚಿತ್ರಗಳನ್ನ ನೋಡ್ತಾ ಹೋದ್ರೆ ಒಂದೊಂದನ್ನು, ಅವನಿಗೆ ಯೇಸು ಕ್ರಿಸ್ತರ ಬಗ್ಗೆ ಹೇಳೋದು ಬೇಡ, ಚರ್ಚ್ ಬಗ್ಗೆ ಹೇಳೋದು ಬೇಡ, ಏನು ಬೇಡ, ನೋಡೋ ನಮ್ ಚರ್ಚ್ ಬಂದ್ಬಿಡು, ನೀನ್ ಸೀದಾ ಪರಲೋಕಕ್ಕೆ ಹೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ರೆ, ಪರಲೋಕಕ್ಕೆ ಹೋಗ್ತೀಯ ಬಿಡ್ತೀಯ ಅದು ಸೆಕೆಂಡ್ರಿ, ಬಟ್ ಈ ನರಕದಿಂದ ತಪ್ಪಿಸ್ಕೊಳ್ತೀಯ ಅಂತ ಹೇಳ್ಬಿಟ್ರೆ ಸಾಕು ಅವನಿಗೆ. ಅಯ್ಯೋ ಇಂಥ ಒಂದು ನರಕದಲ್ಲಿ ಬಿದ್ದು ನಾನು ಘೋರವಾದ ಹಿಂಸೆಗೆ ಹೋಗ್ತೀನಿ, ಹಂಗಾದ್ರೆ ಬೇಡ ಬೇಡಪ್ಪ ನನಗೆ, ಸದ್ಯ ನಾನು ಪರಲೋಕಕ್ಕೆ ಹೋಗ್ಬಿಡೋಣ ತಪ್ಪಿಸ್ಕೊಂಡು. ಪರಲೋಕ ಹೋಗ್ತೀನೋ ಭೂಲೋಕದ ಎಲ್ಲನ್ನ ಇದ್ರೂ ಪರವಾಗಿಲ್ಲ, ಇಂಥ ಒಂದು ಬೆಂಕಿ ಕೆರೆಗೆ ಮಾತ್ರ ನನ್ನನ್ನು ಹಾಕಿಸ್ಕೊಳ್ಬಾರ್ದು ಅನ್ನೋಂಥ ಕಲ್ಪನೆ ಬಲವಾಗಿ ಬಂದ್ಬಿಡುತ್ತೆ. ಎಷ್ಟು ಬಲವಾಗಿ ಬಂದ್ಬಿಡ್ತದಂದ್ರೆ, ಇದಕ್ಕೋಸ್ಕರವೇನೆ ಕ್ರಿಸ್ಟಿಯಾನಿಟಿಯಲ್ಲಿ ಇರ್ತಕ್ಕಂಥ ಏನ್ರಿ ಭಯಭಕ್ತಿಗಳು, ಕ್ರಿಸ್ಟಿಯಾನಿಟಿಯಲ್ಲಿ ಇರ್ತಕ್ಕಂಥ ಒಂದು ಆರಾಧನೆಗಳು, ಪ್ರಾರ್ಥನೆಗಳು, ಉಪವಾಸಗಳು, ನೀವ್ ಏನ್ ಹೇಳಿದ್ರೆ ಚರ್ಚ್ನಲ್ಲಿ ಅದೆಲ್ಲ ಮಾಡಕ್ ರೆಡಿ ಆಗ್ತಾರೆ. ಕಾಣಿಕೆ ಕೊಡ್ರಿ ಅಂದ್ರೆ ಕೊಡ್ತಾರೆ, ದಶಮ ಭಾಗ ಕೊಡ್ರಿ ಅಂದ್ರೆ ಕೊಡ್ತಾರೆ, ಉಪವಾಸ ಮಾಡಿ 7 ದಿನ ಮಾಡಿ ಅಂದ್ರೆ ಮಾಡ್ತಾರೆ, 40 ದಿನ ಮಾಡಿ ಅಂದ್ರೆ ಮಾಡ್ತಾರೆ. ಆ ಚರ್ಚ್ ಹೆಡ್ ಪಾಸ್ಟರ್ಸ್ ಇರ್ಬೋದು ಅಥವಾ ಎಲ್ಡರ್ಸ್ ಇರ್ಬೋದು, ಇಂಥವ್ರುಗಳು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೋ ಅದನ್ನ ಪಾಪ ಚರ್ಚ್ ಎಲ್ಲರೂ ಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾರಣ ಇಷ್ಟೇ, ಇಂಥ ಒಂದು ಘೋರ ಒಂದು ಸಂಕಷ್ಟದಿಂದ ನಾವು ಪಾರಾಗ್ಬೇಕಪ್ಪ, ನಾವು ಸತ್ತ ಮೇಲೆ ಇಂಥ ಕಡೆಗೆ ಹೋಗ್ಬಿಡ್ಬಾರ್ದು ಅಂತ. ನೋಡಿ ಇಲ್ಲಿ 2 ಚಿತ್ರಗಳನ್ನ ಮಾಡಿ ಹಾಕಿರ್ತಾರೆ. ಏನು, ಒಂದು ನರ್ಕದಂತೆ ಇರತಕ್ಕಂತ ಒಂದು ಬೆಂಕಿಯ ಕೆರೆಯಲ್ಲಿ ನರಳ ಅಂತದ್ದು ಒಂದ್ ಕಡೆ ಚಿತ್ರ ಹಾಕ್ಬಿಡ್ತಾರೆ. ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಒಳ್ಳೆ ಮಹಲುಗಳ ರೀತಿಯಲ್ಲಿ ಬಿಲ್ಡಿಂಗ್ ಇರೋಂಥದ್ದು, ಅಲ್ಲಿ ದೇವದೂತರುಗಳೆಲ್ಲ ಓಡಾಡ್ಕೊಂಡಿರ್ತಕ್ಕಂಥದ್ದು, ಇಂಥದನ್ನ ಒಂದು ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಏನ್ ಮಾಡ್ತಾರೆ, ನೀವು ಚೂಸ್ ಮಾಡಿ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ಬಿಟ್ಟಿದೆ.
ಈ ಪಿಕ್ಚರ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ರು. ಮೊದಲಿನಿಂದನೂ ಮಾಡೋರು, ಹಳೆ ಕಾಲದಿಂದನೂ ಮಾಡೋರು. ಅವ್ರದ್ದೇ ಆದಂಥ ರೀತಿಯಲ್ಲಿ ಪಿಕ್ಚರ್ಸನ್ನು ಡೆವಲಪ್ ಮಾಡಿ ಈ ವಿಜುವಲ್ಸ್ ಹಾಕೋರು. ನಾನು ಯಾಕೆ ಇಷ್ಟು ಬರೀ ಪಿಕ್ಚರ್ಸ್ನೇ ನಿಮಗೆ ಈ ಪಾಠದಲ್ಲಿ ಮಾತ್ರ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ, ಇದು ನೋಡುವಾಗ ನಿಮಗೆ ಮಾನಸಿಕವಾಗಿ ಎಷ್ಟು ಪ್ರೆಷರ್ ಆಗುತ್ತೆ ನೀವೇ ನೋಡಿಬೇಕಂತಂದ್ರೆ. ಸತ್ಯ ಗೊತ್ತಿರೋರ್ಗೆ ಏನೂ ಆಗಲ್ಲ, ಗೊತ್ತಾಗುತ್ತೆ ಇದು ಗ್ರಾಫಿಕ್ ಡಿಸೈನಿಂಗು ಇದು ಏನೇನೂ ಅಲ್ಲ ಅಂತ. ಬಟ್ ಸತ್ಯ ಗೊತ್ತಿಲ್ಲದೆ ಇರೋರು ಪಾಪ ಏನಾಗ್ಬಿಡುತ್ತೆ ಅಂದರೆ ಇದು ನೋಡಿದ್ರೆ ಓ ನಿಜ ಇದು ಏನಪ್ಪಾ ಇಂಥ ಭಯಂಕರವಾಗಿದೆ, ಯಾರಪ್ಪ ಹೋಗ್ತಾರೆ ಇಂಥ ಒಂದು ಭಯಂಕರವಾದ ಪ್ಲೇಸ್ಗೆ, ದೇವ್ರೆ ಹೆಂಗನಾ ಮಾಡಿ ಈ ಪ್ಲೇಸಿಂದ ತಪ್ಪಿಸ್ಬಿಡು ದೇವ್ರೆ, ನಾವು ಮಾತ್ರ ಈ ಪ್ಲೇಸ್ಗೆ ಹೋಗಲ್ಲ ಅಂತ ಬೇಡ್ಕೊಳ್ಬೇಕು, ಹಂಗಾಗ್ಬಿಡ್ತದೆ. ಯಾವುದೇ ಪರಿಸ್ಥಿತಿಗೆ ದೇವ್ರೆ ನಾವು ಇಂಥ ಪ್ಲೇಸ್ಗೆ ಹೋಗ್ಬಾರ್ದು, ಹೋಗ್ಬಿಟ್ರೆ ನಮ್ಮನ್ನ ಯಾವ ರೀತಿಯಲ್ಲಿ ತೋರಿಸ್ತಾರೆ ಅಂತಂದ್ರೆ ನೋಡಿ, ನಾವು ಈಗ ಓದಿದಂಥ ವಚನ 20:15 ಆ ಬೆಂಕಿಯ ಕೆರೆ ಅದು 21ನೇ ಅಧ್ಯಾಯ 8ನೇ ವಚನದಲ್ಲಿ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಓದ್ಕೊಂಬಿಡೋಣ ಆ ವಚನ ಕೂಡ, 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ನೋಡಿ, 2ನೇ ಮರಣವಾಗಿರ್ತಕ್ಕಂತಹ ಈ ಒಂದು ಬೆಂಕಿಯ ಕೆರೆ ಒಳಗಡೆಗೆ ತಳ್ಳಿಬಿಡುವಾಗ ಅವರ ಪರಿಸ್ಥಿತಿಯಲ್ಲಿ ಹೇಗಿರ್ಬೇಕಪ್ಪ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ಓ ದೇವ್ರೆ ಈ ಪ್ಲೇಸ್ಗೆ ಮಾತ್ರ ಹೋಗೋದು ಬೇಡಪ್ಪ, ಹೆಂಗನ ಮಾಡಿ ನಾವು ತಪ್ಪಿಸ್ಕೊಂಡ್ಬಿಡೋಣ ಅನ್ನೋಂಥ ಕಲ್ಪನೆಯಲ್ಲಿ ಇದ್ಬಿಡ್ತಾನೆ ಮನುಷ್ಯ. ಸೊ ಮನುಷ್ಯನ ಕಲ್ಪನೆಯಲ್ಲಿ ಒಂದು ಸಾರಿ ಈ ಥರ ತಲೆಯಲ್ಲಿ ಕುತ್ಕೊಂಡ್ಬಿಟ್ಮೇಲೆ ಅವನು ಪುನಃ ಬದಲಾಯಿಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಅವನಿಗೆ ಸಹಾಯ ಮಾಡೋಂಥದ್ದೇ ಇರುತ್ತೆ. ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಎಲ್ಲರ ಪ್ರೀಚಿಂಗ್ಗಳು 99% ಎಲ್ಲರೂ ಪ್ರೀಚ್ ಮಾಡೋದು ಅವನು ಸಹಾಯಕವಾಗಿ ಇರ್ತದೆ. ನೋಡು, ಇಕ್ಕಟ್ಟಾಗಿರೋ ಮಾರ್ಗ ಇರ್ತದೆ, ಜೀವದ ಮಾರ್ಗ ಇರ್ತದೆ, ಮರಣದ ಮಾರ್ಗ ಇರ್ತದೆ, ಯಾವ್ದು ಬೇಕೋ ಚೂಸ್ ಮಾಡ್ಕೋ ಅಂತ ಅದನ್ನೊಂದು ಹೇಳ್ಬಿಡ್ತಾರೆ. ಆ ಸಾಮ್ಯ, ಅದರ ಅರ್ಥಗಳು ಬೇರೆ ಇದಾವೆ. ಯೇಸು ಕ್ರಿಸ್ತರಲ್ಲಿ ಕೊಟ್ಟಿರೋ ಸಾಮ್ಯದ ಅರ್ಥ ಬೇರೆ ಇದಾವೆ. ಸೊ ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ, ಒಂದು ವಿಶಾಲ ಮಾರ್ಗ ಇದೆ ನೋಡು, ಆ ಮಾರ್ಗದಲ್ಲಿ ಹೋದ್ರೆ ನೀನು ನರಕಕ್ಕೆ ಹೋಗೋದು, ಇಕ್ಕಟ್ಟಾಗಿರೋ ಮಾರ್ಗದಲ್ಲಿ ಬಂದ್ಬಿಡು. ಇಕ್ಕಟ್ಟಾಗಿರೋ ಮಾರ್ಗ ಅಂದ್ರೆ ನಮ್ಮ ಈ ಕ್ರೈಸ್ತರುಗಳ ಪ್ರಕಾರ ಏನಂತಂದ್ರೆ, ಇವ್ರು ಚರ್ಚ್ಗೆ ಹೋಗ್ಬಿಟ್ರೆ ಇಕ್ಕಟ್ಟಾಗಿರೋ ಮಾರ್ಗ. ಯಾರು ಬಂದು ಪ್ರೀಚ್ ಮಾಡ್ತಾ ಇರ್ತಾರೋ ಅವ್ರ ಚರ್ಚ್ಗಳೆಲ್ಲ ಇಕ್ಕಟ್ಟು ಮಾರ್ಗನೇ. ಯಾರು ಚರ್ಚ್ಗೆ ಬರಲ್ವೋ ಅವರೆಲ್ಲ ವಿಶಾಲ ಮಾರ್ಗನೇ. ಅವ್ರು ಒಳ್ಳೆಯವ್ರಿರ್ಲಿ, ಕೆಟ್ಟವ್ರಿರ್ಲಿ, ಮಕ್ಕಳಿರ್ಲಿ, ಮುಗ್ಧರಿರ್ಲಿ, ಅಮಾಯಕರಿರ್ಲಿ, ಎಳೆ ಕಂದಮ್ಮಗಳಿರ್ಲಿ, ಯಾರೇ ಇರ್ಲಿ ಅಂತೂ ಅವರೆಲ್ಲ ನರಕದಲ್ಲಿ ಹೋಗಿ ಈ ಥರ ಬೇಯಬೇಕು. ಸೊ 2 ಮಾರ್ಗ ಇಟ್ಬಿಡ್ತಾರೆ ಮುಂದೆ. ಇಟ್ಬಿಟ್ಟು ನೋಡಿ ಯಾವ್ದು ಚೂಸ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತೇಳಿ ಎದುರಿಸ್ಬಿಟ್ಟು, ನೋಡ್ರಿ ನೀವು ಯೇಸು ಕ್ರಿಸ್ತರ ಹತ್ರ ಬರೋದಾದ್ರೆ ನಿಮಗೆ ದೇವ್ರು ಕರ್ಕೊಂಡು ಹೋಗ್ತಾರೆ, ನೀವು ಸೈತಾನ್ ಕರ್ಕೊಂಡು ಹೋಗಿರೋ ಕಡೆ ಎಳೆದ್ಬಿಟ್ರೆ ನೀವೇನು ಮಾಡ್ತೀರಾ ಅಂದರೆ ನರಕಕ್ಕೆ ಹೋಗ್ಬಿಡ್ತೀರಾ, ಬೆಂಕಿ ಗಂಧಕಗಳು ಕೆರೆಗೆ ಹೋಗ್ಬಿಡ್ತೀರಾ. ನೀವು ಯಾವುದಕ್ಕೆ ಹೋಗ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಥರ ಇಟ್ಬಿಡ್ತಾರೆ. ಇದಕ್ಕೆ ಪೂರಕವಾಗಿ ಒತ್ತು ಕೊಡೋ ಅಂಥ ರೀತಿಯಲ್ಲಿ ಇನ್ನ ಬೇರೆ ಕೆಲವು ವಚನಗಳನ್ನು ತಿರ್ಚಿಬಿಟ್ಟಿದ್ದಾರೆ. ಯಾವುದಂತ ನೋಡೋದಾದ್ರೆ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಅದರಲ್ಲಿ 9ರಿಂದ 20 ವಚನಗಳ ತನಕ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಈಗಿನ ಬೈಬಲ್ ಸೊಸೈಟಿಯವರು ಪಾಪ ಬಹಳ ಪರಿಶೀಲನೆ ಮಾಡಿದ್ಮೇಲೆ ಅದಕ್ಕೇನ್ ಮಾಡಿದ್ದಾರೆ ಅಂದ್ರೆ ಒಂದು ಬ್ರಾಕೆಟ್ ಹಾಕಿದ್ದಾರೆ. ಸೊ ಆ ಬ್ರಾಕೆಟ್ ಹಾಕ್ಬಿಟ್ಟಿದ್ದೇನೆ, ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ಫುಟ್ ನೋಟ್ ಕೆಳಗಡೆ ಹಾಕಿ ನಿಮ್ಗೆ ಹೇಳಿರ್ತಾರೆ, ಈ ವಿಷಯಗಳು ನಿಮಗೆ ಪುರಾತನ ಪ್ರತಿಗಳಲ್ಲಿ ಸಿಕ್ಕೋದಿಲ್ಲ ಅಂತ ಹಾಕಿರ್ತಾರೆ. 9ನೇ ವಚನದಿಂದ 20ನೇ ವಚನದ ಪರ್ಯಂತರ ಇರೋ ಮಾತುಗಳು ಸಿಕ್ಕಲ್ಲ. ಮತ್ತೆ ಪುರಾತನ ಪ್ರತಿಗಳಿಲ್ಲ, ಬೇರೆ ಕೆಲವು ಪ್ರತಿಗಳಲ್ಲಿ ಹೆಚ್ಚು ಕಡಿಮೆ ಉಂಟಂತೆ. ಹಾಗಾದ್ರೆ ಈಗಿನ ಕಾಲದಲ್ಲಿನೋ ಹಿಂಗಿದೆ, ಸ್ವಲ್ಪ ಹಿಂದೆ ಹೆಚ್ಚು ಕಡಿಮೆ ಇದೆ, ಅದಕ್ಕಿಂತ ಹಿಂದೆ ಹೋದ್ರೆ ಇರಲೇ ಇಲ್ಲ ಈ ಪ್ಯಾಸೇಜ್. ಏನಪ್ಪ ಹೇಳುತ್ತೆ ಈ ಪ್ಯಾಸೇಜು ಅಂತ ನೋಡಿದ್ರೆ, ನಾವು ಬರೀ 15, 16, 17 3 ವಚನಗಳನ್ನ ಮಾತ್ರ ಓದ್ಕೊಂಡ್ರಿ. ಮಾರ್ಕ 16ನೇ ಅಧ್ಯಾಯದಲ್ಲಿ 15, 16, 17 ವಚನಗಳು ಓದ್ಕೊಂಡ್ರಿ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಹೆತ್ತುವರು. ನೋಡಿ, ಇಲ್ಲಿ ನಾವು ನೋಡ್ತೀವಿ, ನನ್ನ ಹೆಸರು ಹೇಳಿಬಿಟ್ಟು ಇಂತಿಂಥದ್ದೆಲ್ಲ ಮಾಡ್ತಾರಪ್ಪ ಅಂತ ಹೇಳ್ತಾರೆ. ಸೊ ಈ ಯಾರೆಲ್ಲ ನಂಬಿ ಜಗತ್ತಿಗೆಲ್ಲ ಸುವಾರ್ತನೆ ಹೇಳಿ ಅದನ್ನ ನಂಬಿ ಯಾರೆಲ್ಲ ದೀಕ್ಷಾಸ್ನಾನ ಮಾಡಿಸ್ಕೊಂತಾರೋ ಅವ್ರಂತೆ ನೋಡಿ. ಈ ದೀಕ್ಷಾಸ್ನಾನ ಯಾವ ರೀತಿ ಮುಳುಗ್ ಮಾಡ್ಕೊಬೇಕಾ ಅಂತ ಇಲ್ಲಿ ಹೇಳಿಲ್ಲ, ನೀರು ಚಿಮ್ಕಿಸ್ ಮಾಡ್ಕೊಬೇಕಾ ಅಂತ ಇಲ್ಲಿ ಹೇಳಿಲ್ಲ, ಮಗುವಲ್ಲೇ ಮಾಡ್ಕೊಬೇಕಾ ಅಂತ ಹೇಳಿಲ್ಲ. ಹೋಗ್ಲಿ, ನಮ್ಮ ಕಾನೂನುಗಳು ಹೇಳ್ದಂತೆ 18 ವಯಸ್ಸಿಗೆ ವೋಟರ್ ID ಕೊಡ್ತಾರೆ, ಆಧಾರ್ ಕಾರ್ಡ್ ವೋಟರ್ IDಗಳು. ಆ ವಯಸ್ಸಿಗೆ ಮಾಡ್ಕೊಬೇಕಾ ಅದನ್ನೂ ಹೇಳಲಿಲ್ಲ.
ಸರಿ, ಈ ಮೇನ್ ಲೈನ್ ಚರ್ಚಸ್ಗಳೆಲ್ಲ ಏನ್ ಮಾಡ್ತವೆ ಅಂತಂದ್ರೆ 14ರಿಂದ ಇಟ್ಕೊಂಡು 20 ತನಕ ಯಾವಾಗಲೂ ಒಂದ್ಸರಿ ಒಂದು ಇದು ಇಟ್ಕೊಳ್ತಾರೆ, ಏನೋ ಕನ್ಫರ್ಮೇಶನ್ ಅಂತ ಇಟ್ಕೊಂಡು ಒಬ್ಬೊಬ್ಬರು ಒಂದೊಂದು ಚರ್ಚ್ ಒಂದೊಂದು ಏಜ್ ಅಲ್ಲಿ ಇಟ್ಕೊಂಡು ಅವರಿಗೆ ಜ್ಞಾನ ಬಂದ್ಬಿಟ್ಟಿದೆ ಅಂತೇಳಿ ಏನ್ ಮಾಡ್ತಾರೆ, ಕನ್ಫರ್ಮೇಶನ್ ಕೊಡ್ತಾರೆ. ಆ ಏಜ್ ಅಲ್ಲಿ ಬ್ಯಾಪ್ಟಿಸಮ್ ಕನ್ಸಿಡರ್ ಆಗುತ್ತೆ, ಅದು ಹೇಳಿಲ್ಲ. ಬಟ್ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳದೆ ಹೋಗ್ಬಿಟ್ರೆ ಅವ್ನು ದಂಡನೆಗೆ ಹೋಗ್ತಾನೆ ಅಂತಂದ್ರೆ ಅದೇನ್ ದಂಡನೆ ಅಂತಂದ್ರೆ ನೋಡಿ ಇದ್ನ ನರಕ ಅಂತ ಹೇಳ್ಬಿಟ್ಟು ಈ ತರ ನರಕದ ಪಿಕ್ಚರ್ಸ್ಗಳನ್ನ ತೋರಿಸ್ಬಿಟ್ಟಿದ್ದೇನೆ, ಎದುರಿಸ್ಬಿಡ್ತಾರೆ. ಸೊ ಎದುರಿಸ್ಬಿಡುವಾಗ ಮನುಷ್ಯನಿಗೆ ಏನಾಗ್ಬಿಡ್ತದಂದ್ರೆ, ಅಪ್ಪ ಈ ನರಕದೊಳಗಡೆ ಮಾತ್ರ ನಾವು ಹೋಗೋದು ಬೇಡ, ಅಪಿ ಕೂಡ ಈ ನರಕದಲ್ಲಿ ನಾವೇನಾಗಬಾರ್ದು ಅಂದ್ರೆ ಎಂಟರ್ ಆಗಬಾರ್ದು ಬೆಂಕಿಯ ಕೆರೆ ಒಳಗಡೆಗೆ. ನಾವ್ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕಪ್ಪ ಅಂತ ಹೇಳಿದ್ದೇನೆ. ನೋಡಿ ಯಾವ ರೀತಿಯಲ್ಲೆಲ್ಲ ಮಾಡಿರ್ತಾರೆ ಇಮೇಜಸ್ಗಳನ್ನ ನೋಡುವಾಗ. ಈ ನರಕ ಅಂದ್ರೆ ಏನೋ ಒಂಥರ ಬೆಂಕಿಯ ಕೆರೆ, ಅದರೊಳಗಡೆ ದಬ್ಬು ಬಿಡುವಾಗ ಅದ್ರೊಳಗಡೆ ಹೋದ್ರೆ ಇನ್ನ ವಿಮೋಚನೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಎದುರಿಸೋದಿಕ್ಕೆ ಏನೇನೆಲ್ಲ ಪ್ರಯತ್ನಗಳು ಬೇಕೋ ಆ ಎಲ್ಲ ಪ್ರಯತ್ನಗಳು ಗ್ರಾಫಿಕ್ ಡಿಸೈನರ್ಸ್ ಮಾಡಿರ್ತಾರೆ. ಭಯಂಕರವಾಗಿರ್ಬೇಕು ನೋಡಿ. ಸೊ ಹಾಗಾದ್ರೆ ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳದೆ ಹೋಗಂತ ಪ್ರತಿಯೊಬ್ಬರು ನರಕಕ್ಕೆ ಹೋಗ್ಬಿಡ್ತಾರಪ್ಪ ಅಂತ ಅನ್ನೋದಾದ್ರೆ, ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ ಸ್ನಾನಿಕ ಯೋಹಾನನ ಹತ್ರ ಯೋಹಾನ್ರು ಹೇಳ್ತಾರೆ, ನಿಮಗೇನಕ್ಕೆ ಸ್ವಾಮಿ ಬೇಕು ಈ ಸ್ನಾನ ಅಂತ ಕೇಳ್ತಾರೆ. ಸದ್ಯಕ್ಕೆ ಒಪ್ಕೋ, ದೇವರ ನೀತಿಯನ್ನೆಲ್ಲ ನೆರವೇರಿಸ್ಬೇಕು ಅಂತ ಹೇಳಿ ತಗೊಳ್ತಾರೆ. ಅದಕ್ಕಿಂತ ಹಿಂದೆ ಅಂದ್ರೆ ಆದಾಮನಿಂದ ಯೇಸು ಕ್ರಿಸ್ತರ ಕಾಲದ ತನಕ ಇದ್ದವರುಗಳಿಗೆ ಈ ದೀಕ್ಷಾ ಸ್ನಾನ ಆಗ್ಲಿಲ್ಲ. ಇನ್ಕ್ಲೂಡಿಂಗ್ ಅಬ್ರಾಹ್ಮನಿಂದ ಇಟ್ಕೊಳ್ಳಿ ಇಸಾಕ್ ಯಾಕೋಬು ಯಾರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡವ್ರು ಅಲ್ಲ. ಸೊ ಅವರೆಲ್ಲ ಹಂಗಾದ್ರೆ ಈ ಪ್ಲೇಸ್ಗೆ ಹೋಗ್ಬಿಡ್ತಾರ, ಅಥವಾ ಸರಿ ಬಿಡೋಣ, ಇಲ್ಲ ಅವರೆಲ್ಲ ದೇವ್ರ ಹತ್ರ ವಾಗ್ದಾನ ಪಡ್ಕೊಂಡವ್ರು, ದೇವ್ರ ಜೊತೆ ನಡ್ಕೊಂಡವ್ರು, ಹಂಗಾಗಿ ಅವರು ಇಲ್ಲ ಮಿಕ್ಕಿರೋರೆಲ್ಲ ಹೋಗ್ಬಿಡ್ತಾರೆ ಅಂದ್ರೆ ಅವಾಗ ಇಡೀ ಪ್ರಪಂಚದ ಜನನೇ ಇಲ್ಲಿಗೆ ಹೋಗ್ಬೇಕಾಗತ್ತೆ. ಇಡೀ ಪ್ರಪಂಚದ ಜನನೇ ಇಲ್ಲಿಗೆ ಹೋಗಿ ಈ ನರಕದ ಒಳಗಡೆಗೆ, ಈ ಪಾತಾಳದ ಒಳಗಡೆ ಬಿದ್ದೋಗ್ಬೇಕಾಗ್ತದೆ. ಸೊ ಹಾಗಾದ್ರೆ ಅವರೆಲ್ಲರೂ ಹೋಗಿ ಈ ನರಕದಲ್ಲಿ ಬಿದ್ದೋಗ್ಬಿಡುವಾಗ ಇಲ್ಲಿ ದೇವರು ಸಾಧನೆ ಮಾಡಿದ್ದೇನು ಅಂತ ಗೊತ್ತಾಗಲ್ಲ. ಇಂಥ ಒಂದು ನರಕದಲ್ಲಿ ಘೋರ ಉಪದ್ರವದಲ್ಲಿ ಅವರೆಲ್ಲರೂ ಹೋಗಿ ಬಿದ್ದು ಬಿಡುವಾಗ ದೇವ್ರು ಇಲ್ಲಿ ಏನ್ ಸಾಧನೆ ಮಾಡಿದ್ರು, ದೇವರಿಂದ ಏನ್ ಮಾಡಕ್ಕಾಯ್ತು? ಯೇಸು ಕ್ರಿಸ್ತರನ್ನ ಕಳಿಸಿ ಶಿಲುಬೆ ಮೇಲೆ ಸಾಯಿಸಿ ಈ 2000 ವರ್ಷಗಳು ಸುವಾರ್ತೆ ಹೇಳಿಸಿದ್ರು ಕೂಡ ಸ್ವಲ್ಪ ಜನರನ್ನು ಕೂಡ ರಕ್ಷಣೆ ಮಾಡಕ್ಕಾಗದೆ ಇಡೀ ಭೂಲೋಕದಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಎಲ್ಲರೂ ಈ ನರಕದಲ್ಲಿ ಹೋಗಿ ಈ ತರ ನರಳದಾಗ್ಬಿಟ್ರೆ ಏನ್ರಿ? ಕೆಲವು ಇವ್ರ ಕಥೆಗಳಲ್ಲಿ ಹೇಳ್ತಾ ಇರ್ತಾರೆ ಏನಂತ, ಅವು ನರಕದಲ್ಲಿ ಅಲೆಗಳು ಹಂಗೆ ಆರ್ತಾ ಇರ್ತವೆ ಅಂತ ಹೇಳ್ತಾರೆ. ಅದೇ ತರ ಪಿಕ್ಚರ್ಸ್ ಮಾಡಿದಾರೆ ನೋಡ್ರಿ. ಅದೇ ತರ ಪಿಕ್ಚರ್ಸ್ ಗ್ರಾಫಿಕ್ ಡಿಸೈನರ್ಸು ಬಹಳ ಕಣ್ಣಿಗೆ ಕಟ್ಟದಂತೆ ಮಾಡಿದ್ದಾರೆ ನರಕನ ನಮ್ಗೆ ಕಾಣಿಸೋ ರೀತಿಯಲ್ಲಿ. ಸೊ ದೇವ್ರ ಹಂಗಾದ್ರೆ ಏನೂ ಸಾಧನೆ ಮಾಡಕ್ಕಾಗದೆ ಕೊನೆಗೆ ಈ ನರಕಕ್ಕೆ ಹೋಗ್ತಾರೆ ಜನಗಳನ್ನ ತಡೆಯೋಕ್ಕೂ ಆಗದೆ, ಆ ನರಕವನ್ನ ಏನೂ ಮಾಡಕ್ಕಾಗದೆ, ನರಕದ ಡೋರ್ ಕ್ಲೋಸ್ ಮಾಡಕ್ಕಾಗದೆ ಏನ್ ಮಾಡ್ತಾ ಇದ್ದಾರೆ ದೇವ್ರು ಅಂತಂದ್ರೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಹೋಗ್ರಿ ಹೆಂಗನ ಹೋಗ್ರಿ, ಆ ನರಕದಲ್ಲಿ ಹೋಗಿ ಬಿದ್ದು ಸಾಯಿರಿ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಸೊ ಆಗ ಈ ತರ ಏನ್ರಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳದೆ ಇರೋರು ಎಲ್ಲರೂ ಹೋಗೋದಾದ್ರೆ, ಭಾರತ ದೇಶಕ್ಕೆ ಬೈಬಲ್ಗಳಂತ ಬಂದಿದ್ದು 1700ರಿಂದ ಈಚೆಗೆ, 750ರಿಂದ ಈಚೆಗೆ ವಿಲಿಯಂ ಕೇರಿ ಅನ್ನೋರು ಬಂದು ಇಲ್ಲೆಲ್ಲ ಸುವಾರ್ತೆನ ಸಾರ್ಕೊಂಡು ನಿಧಾನವಾಗಿ ಒಂದೊಂದೇ ಭಾಷೆಗಳಿಗೆ ಭಾಷಾಂತರ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕನ್ನಡಕ್ಕೆ ಬಂದಿದ್ದು 200 ವರ್ಷಗಳ ಹಿಂದೆ. ಹಾಗಾದ್ರೆ ಜಸ್ಟ್ 200 ವರ್ಷಗಳ ಹಿಂದೆ ನಾವು ಹೋಗ್ಬಿಟ್ರೆ ಅಲ್ಲಿಂದ ಹಿಂದಕ್ಕೆ ಯೇಸು ಕ್ರಿಸ್ತರಿಂದ 1800 ವರ್ಷಗಳು ಇಡೀ ಕರ್ನಾಟಕದ ಜನತೆ ಸಂಪೂರ್ಣ, ಕರ್ನಾಟಕ ಅಂದ್ರೆ ತಮಿಳುನಾಡು, ಕೇರಳ, ಇವರೆಲ್ಲರೂ ಟೋಟಲಿ ನರಕನೆ. ಯಾಕಂದ್ರೆ ಅವ್ರಗಳಿಗೆ ಯೇಸು ಕ್ರಿಸ್ತರನ್ನ ನಂಬೋ ಅವಕಾಶ ಸಿಕ್ಕಿಲ್ಲ, ಅವ್ರಗಳಿಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋ ಅವಕಾಶ ಅಂತೂ ಇಲ್ವೇ ಇಲ್ಲ. ಸೊ ಹಂಗಾಗಿ ಅವರೆಲ್ಲ ನರಕ. ಆಮೇಲೆ ಯೇಸು ಕ್ರಿಸ್ತರಿಂದ ಹಿಂದಕ್ಕೆ ನಾವು 4000 ವರ್ಷಗಳು ಹೆಚ್ಚು ಕಡಿಮೆ ನಮ್ಮ ಆದಾಮನು ಅಲ್ಲಿ ತನಕ ಅವರು ಎಲ್ಲಾ ನರಕ. ಸೊ ಟೋಟಲಿ ಇವರೆಲ್ಲರೂ ಹೋಗಿ ನರಕದಲ್ಲಿ ಫ್ರೈ ಆಗ್ತಾ ಇದ್ದಾರೆ ಅಂತ ನೋಡ್ಬೇಕು. ನೋಡಿ ಯಾವ ತರ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ಕೊಂತಾರೆ ಅಂದ್ರೆ, ಈ ಒಂದು ಕಾನ್ಸೆಪ್ಟ್ ಮೈಥಾಲಜೀಸ್ಗಳಿಂದ, ಪುರಾಣ ಕಥೆಗಳಿಂದ, ಒಂದು ಏನ್ರಿ ಈ ಹರಿಕಥೆಗಳಂತ ಮಾಡ್ತಿದ್ರು. ಹರಿಕಥೆಗಳಿಂದ ಮನೆಗಳ ಹತ್ರ ಕರ್ಸ್ಬಿಟ್ಟು ಯಾರನ್ನ ಸ್ವಲ್ಪ ದುಡ್ಡಿರೋ ಮನುಷ್ಯ ಏನಾರ ತಿರ್ಕೊಂಡ್ರೆ ಅವ್ರಗಳಿಗೆ ಒಂದು ಹರಿಕತೆ, ಒಂದು ಭಜನೆ ಅಂತ ಮಾಡಿಸ್ಬಿಡೋರು. ಸೊ ಅಂತ ಭಜನೆಗಳನ್ನ ಮಾಡಿಸುವ ಅರ್ಥದಲ್ಲಿ ಈ ಸತೋ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ಬಿಡುವಾಗ ನೋಡಿ ನರಕ ಹಿಂಗೆಲ್ಲ ಇರ್ತದೆ, ಹೆಂಗಾಗ್ತದೆ ಹಿಂಗಾಗ್ತದೆ ಅಂತ ನರಕದ ಬಗ್ಗೆ ಒಂದು ಹರಿಕತೆ ಮಾಡ್ಬಿಡೋದು. ಇಲ್ಲ ಅಂದ್ರೆ ಸ್ವರ್ಗದಲ್ಲಿ ಹೋಗ್ಬಿಟ್ರೆ ನೀವ್ ಹಿಂಗಿರ್ತದೆ ಅಂತ ಹೇಳ್ಬಿಟ್ಟು ಸ್ವರ್ಗದ ಬಗ್ಗೆ ಹರಿಕತೆ ಮಾಡ್ಬಿಡೋದು. ಹಿಂಗೆಲ್ಲ ಮಾಡಿ ಏನ್ ಮಾಡಿದಾರೆ ಅಂತಂದ್ರೆ ಈ ಕಲ್ಪನೆಗಳನ್ನ ಹುಟ್ಟಾಕಿದ್ದಾರೆ. ಈ ಕಲ್ಪನೆಗಳು ಈಗ ಎಷ್ಟು ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಜನಗಳು, ಅವ್ರು ಹೇಳಿದ್ದು ಅಕ್ಷರಶಃ ನಿಜ, ಹಿಂಗೆ ಇರುತ್ತೆ ನರಕದಲ್ಲಿ ಅಂತೇಳಿ ಸಿಕ್ಕಾಪಟ್ಟೆ ಹೆದರಿಕೆಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರಪ್ಪ ಈ ನರಕಕ್ಕೆ ಹೋಗ್ತಾರೆ? ದೇವರು ಫಸ್ಟ್ ಆಫ್ ಆಲ್ ಈ ನರಕ ಅನ್ನುವಂಥದ್ದನ್ನ ಒಂದನ್ನು ಇಟ್ಟಿದಾರ? ನಮ್ಮದೇ ಇರೋರಿಗೆಲ್ಲ ಈ ತರ ನರಕ ಕಳಿಸ್ಬಿಟ್ರೆ ದೇವ್ರು ಮಾಡೋ ನ್ಯಾಯವಾಗಿರುತ್ತಾ? ಯಾಕಂದ್ರೆ ರೋಮ 6:23 ನಾವು ನೋಡ್ತೀವಿ,
ಪಾಪ ಕೊಡುವ ಸಂಬಳ ಏನಂತಂದ್ರೆ ಮರಣ ಅಂತ ನೋಡ್ತೀವಿ ನಾವು. ಪಾಪ ಕೊಡುವ ಸಂಬಳ ಮರಣ. ಮರಣ ಅಂತ ಅಂದ್ಬಿಟ್ರೆ ಏನು ಅಂತ ನೋಡ್ಬಿಡುವಾಗ, ಅವನು ಮನುಷ್ಯನು ಮಣ್ಣಿನಿಂದ ಅವನನ್ನ ರೂಪಿಸಿದ್ರು, ಅವನಿಗೆ ಜೀವದ ಶ್ವಾಸವನ್ನ ಊದಿದ್ರು, ಆಕ್ಸಿಜನ್ ಅನ್ನು ಊದಿದ್ರು. ಸೊ ಈ ಆಕ್ಸಿಜನ್ ಗಾಳಿಗೆ ವಾಪಸ್ ಹೋಗಿ, ನಾವು ಉಸಿರಾಡಕ್ಕಾಗದಂತೆ ನಿಂತು ಹೋಗಿ, ಪುನಃ ಮಣ್ಣು ಏನಾಗ್ಬಿಡುತ್ತಂದ್ರೆ ಇದ್ದಂತೆ ವಾಪಸ್ ಆಗ್ಬಿಡ್ತದೆ. ಸೊ ಮಣ್ಣು ಪುನಃ ದೇಹ ಮಣ್ಣಿಗೋಯ್ತು, ಉಸಿರು ಗಾಳಿಗೋಯ್ತು. ಹಾಗಾದ್ರೆ ಮರಣ ಈಗ ಯಾವುದಕ್ಕೆ ಅಂತಂದ್ರೆ ಅದನ್ನೇ ಮರಣ ಅಂತ ಹೇಳಿರೋದು. ಈ ಎರಡೂ ಸೇರಿಸಿ ಜೀವಂತವಾಗಿದೆಯಾ, ಈ ಎರಡೂ ಇಲ್ಲದೆ ಹೋಗ್ಬಿಟ್ರೆ ಏನಾಗ್ತೀಯ, ಮರಣದಲ್ಲಿ ಹೋಗಿರ್ತೀಯ. ಮರಣ ಅಂದ್ರೇನೆ ಅರ್ಥ ದೇಹ ಉಸಿರುಗಳನ್ನ ಪ್ರತ್ಯೇಕಿಸ್ಬಿಡುವಂಥದ್ದು, ಅಸ್ತಿತ್ವವನ್ನ ತೆಗೆದುಹಾಕುವಂಥದ್ದು, ಜೀವಿಸುವ ಶಕ್ತಿಯನ್ನ ನಿಶ್ಚಲನಗೊಳಿಸುವಂಥದ್ದು. ಆ ದೇಹಕ್ಕೆ ಇನ್ನ ನಾವು ಸುಟ್ರು ಕುಯ್ದ್ರು ಏನೇ ಮಾಡಿದ್ರು ಆ ದೇಹಕ್ಕೆ ಯಾವುದೇ ಒಂದು ಗ್ರಹಿಕೆ ಇರಲ್ಲ, ಒಂದು ಸೆನ್ಸೇಷನ್ ಇರಲ್ಲ. ಅದಕ್ಕೆ ನಾವು ಬೆಂಕಿ ಇಟ್ರು ಸ್ಪರ್ಶಾನುಭವದಲ್ಲಿ ಅಯ್ಯೋ ಸುಡ್ತಾ ಇದೆಯಲ್ಲ ಅಂತ ಯಾರೂ ಹೇಳಿರುವಂಥದ್ದು ಇಲ್ಲ ಪ್ರಪಂಚದಲ್ಲಿ. 6,000 ವರ್ಷಗಳಿಂದ ಮನುಷ್ಯ ಕುಲದಲ್ಲಿ ಸುಟ್ಟು ಇದಾಗಿದ್ದಾರೆ. ಏನ್ರಿ, ಸತ್ತೋಗಿರೋಂಥ ಮನುಷ್ಯರುಗಳನ್ನ ಪ್ರಾಣಿಗಳು ತಿಂದಿದ್ದಾರೆ, ಸತ್ತೋಗಿರೋ ಮನುಷ್ಯರುಗಳನ್ನ ಮನುಷ್ಯರೇ ಕೊಯ್ದು ತಿಂದಿದ್ದಾರೆ, ಅದು ಬೇರೆ ವಿಷಯ. ಅನೇಕ ದ್ವೀಪ ರಾಷ್ಟ್ರಗಳು ಮತ್ತು ಆಫ್ರಿಕನ್ ಕಂಟ್ರಿಗಳೆಲ್ಲ ನಮ್ಗೆ ಗೊತ್ತಿದೆ, ಮನುಷ್ಯರು ಸತ್ತೋದ್ರೆ ಪಾಪ ಮನುಷ್ಯರೇ ತಿಂದ್ಬಿಟ್ಟಿದ್ದಾರೆ. ಅವಾಗ ಅವ್ರು ಕುಯ್ದು ತಿನ್ನುವಾಗ ನೋವಾಗ್ತಾ ಇದೆ ತಡಿ, ನನಗೆ ದೇಹಕ್ಕೆ ಆತ್ಮ ಸತ್ತೋಗಿದೆ, ನೀನ್ ದೇಹನೇ ಆಗ್ತಾ ಇದೆಯಾ, ನಂಗೆ ನೋವಾಗ್ತಾ ಇದೆ ಅಂತ ಯಾರು ಯಾವತ್ತೂ ಹೇಳಿಲ್ಲ. ಹಂಗಾದ್ರೆ ಈ ಆತ್ಮ ಅಂತಕ್ಕಂಥದ್ದನ್ನ ಮರಣ ಅಂತಂದ್ಬಿಟ್ರೆ ಆ ದೇಹ ಉಸಿರುಗಳನ್ನ ಪ್ರತ್ಯೇಕಿಸಿದ್ಮೇಲೆ ಆತ್ಮಕ್ಕೆ ಅಂತ್ಯ ಬರುತ್ತೆ. ಆತ್ಮ ಮೊದ್ಲು ಯಾವ ತರ ಇರ್ಲಿಲ್ವೋ ಈಗಲೂ ಅದೇ ತರ ಇರಲ್ಲ, ಅಷ್ಟೇನೆ, ಅದ್ರ ಅಸ್ತಿತ್ವ ಹೊರಟೋಯ್ತು. ಸೊ ಅಂತಹ ಒಂದು ಸ್ಥಿತಿಯಲ್ಲಿ ಮರಣ ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ಕೊಟ್ಬಿಟ್ಟು ಆದ್ಮೇಲೆ ಕೂಡ ಇಲ್ಲ, ಮರಣ ಅಂತಂದ್ಬಿಟ್ರೆ ಈಗ ಸದ್ಯಕ್ಕೆ ಸುಮ್ಮನೆ ಸತ್ತೋಗಿದ್ದೀರಾ, ಆಮೇಲೆ ನಿಮ್ಮನ್ನ ಎತ್ಕೊಂಡೋಗಿ ನರಕದಲ್ಲಿ ಹಾಕ್ತಾರೆ ನೋಡಿ, ಅದು ಎರಡನೇ ಮರಣ, ಅದೇ ನಿಜವಾದ ಮರಣ. ಈಗಿರೋದು ನಿಜ ಮರಣ ಅಲ್ಲ, ಅದು ಆತ್ಮಿಕವಾಗಿ ಅಷ್ಟೇ ಈಗ ಮರಣ ಹೊಂದಿದ್ರೆ, ಇನ್ನೂ ದೈಹಿಕವಾಗಿ ಮರಣ ಹೊಂದಿಲ್ಲ ನೀವು ಅಂತ ಹೇಳ್ತಾರೆ. ಎಷ್ಟೊಂದು ಭಾಷೆಗಳ ಜ್ಞಾನ ಇಲ್ಲದೆ, ಶಬ್ದಗಳ ಅರಿವಿಲ್ಲದೆ, ಪ್ರಾಕ್ಟಿಕಲ್ ಆಗಿ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆಗಳಿಲ್ಲದೆ ಈ ತರ ಎಲ್ಲ ಟ್ವಿಸ್ಟ್ ಮಾಡಿ ಹೇಳ್ಬಿಡ್ತಾರೆ. ಸರಿ, ಒಂದು ಪ್ರಾಕ್ಟಿಕಲ್ ಕ್ವಶನ್ ಇಟ್ಕೊಳ್ಳೋದಾದ್ರೆ, ಆಯ್ತಪ್ಪ, ಈ ತರ ಮಾಡೋದ್ರಲ್ಲಿ ದೇವರಿಗೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ಸುತ್ತೆ? ದೇವ್ರು ಈ ತರ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ಸುತ್ತೆ? ನ್ಯಾಯ ಅನ್ನೋ ತಕ್ಕಡಿಯಲ್ಲಿಟ್ರೆ, ಫಾರ್ ಎಕ್ಸಾಂಪಲ್, ಮನುಷ್ಯ ಬದುಕಿದ್ದಾನೆ ಅಂತಂದ್ರೆ, ನಮ್ಮ ಮೋಶೆ ಅವರು ಆಡುವಂತ ಕೀರ್ತನೆಗಳೆಲ್ಲ ಹೇಳ್ತಾರೆ, ಬಲ ಹೆಚ್ಚಾದರೆ 70-80 ವರ್ಷ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಸರಿ, ಇಟ್ಕೊಳ್ಳೋಣ, ಎಲ್ಲೋ ರೇರ್ ಕೇಸಸ್ ಅಲ್ಲಿ 80 ದಾಟ್ಬಿಡ್ತಾರೆ, 90 ಇದ್ದಾರೆ, 100 ಇಟ್ಕೊಳ್ಳೋಣ ಸುಮ್ಮನೆ ಒಂದು ಅಂದಾಜಿಗೆ. ಎಲ್ಲ ಮನುಷ್ಯಗೂ 100 ವರ್ಷ. 100 ವರ್ಷದಲ್ಲಿ ಒಂದು ಮನುಷ್ಯ ಅವನಿಗಿರ್ತಕ್ಕಂಥ ದಿನ ಅಂತಂದ್ರೆ 24 ಗಂಟೆಗಳ ದಿನದಲ್ಲಿ ಹೆಚ್ಚು ಕಡಿಮೆ 7ರಿಂದ 8 ಗಂಟೆಗಳ ಕಾಲ ಅವನು ನಿದ್ದೆ ಮಾಡಬೇಕಾಗತ್ತೆ. 8 ಗಂಟೆ ನಿದ್ದೆಗೆ ಹೋಗುತ್ತೆ. ಸೊ 8 ಅವರ್ನ ತೆಗೆದಾಕ್ಬಿಟ್ರೆ ನಾವು 24 ಗಂಟೆಯಲ್ಲಿ ಇನ್ನು ನಮಗೆ 16 ಗಂಟೆಗಳಿರುತ್ತೆ. ಆ 16 ಗಂಟೆಗಳಲ್ಲಿ 8 ಗಂಟೆಗಳು ಕೆಲಸಕ್ಕೆ ಅಂತ ತೆಗೆದಾಕ್ಬೇಕಾದ್ರೆ, ಕೆಲಸಕ್ಕೆ ಅಂತ 8 ಅವರ್ಸ್ನ ನಾವು ತೆಗೆದಾಕ್ಬಿಟ್ರೆ ಇನ್ನೆಷ್ಟು ಇರುತ್ತೆ ಅಂತ ನೋಡ್ಬಿಟ್ರೆ ಇನ್ನು 8 ಅವರ್ಸ್ ಇದೆ. ಆ 8 ಅವರ್ಸ್ ಅಲ್ಲಿ ಅವನಿಗೆ ಊಟ ಮಾಡೋಕ್ಕೆ, ಅವನಿಗೆ ಸ್ನಾನ ಮಾಡಲಿಕ್ಕೆ, ಅವನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳೋಕೆ, ಇವಾಗೆಲ್ಲಕ್ಕೂ ಸೇರಿಸ್ಬಿಟ್ರೆ ಅವನಿಗೆ ಇನ್ನೊಂದು ಸ್ವಲ್ಪ ಏನ್ರಿ 8 ಅವರಲ್ಲಿ 4 ಅವರ್ ತೆಗೆದಾಕ್ಬೇಕಾಗತ್ತೆ ನಾವು. ಇನ್ನು ಉಳಿದಿದ್ದು ಬರೀ 4 ಅವರ್. ಈ 4 ಅವರ್ ಅನ್ನ ಕಂಪ್ಲೀಟ್ ಪಾಪ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಯಾಕೆ? ಅವನು ನಿದ್ದೆ ಮಾಡುವಾಗ ಪಾಪ ಮಾಡಕ್ಕೆ ಅವನು ಪ್ರಜ್ಞಾವಸ್ಥೆಯಲ್ಲಿಲ್ಲ, ಅವನು ನಿದ್ರೆಯಲ್ಲಿದ್ದಾನೆ ಟೋಟಲಿ. ಅದನ್ನ ಅವನಿಗೆ ಆರೋಪಿಸಕ್ಕಾಗಲ್ಲ, ನೀನು ನೋಡು ನಿದ್ರೆ ಒಳಗಡೆ ಪಾಪ ಮಾಡಿದ್ದೀನಿ ಅಂತ ಹೇಳಕ್ ಬರಲ್ಲ. ನಿದ್ರೆಯಲ್ಲಿ ಅವನು ಕೋಮಾದಲ್ಲಿದ್ದಾನೆ. ನಿದ್ರೆಯಿಂದ ಎದ್ದ ಮೇಲೆ ಅವನು ನಿತ್ಯ ಕರ್ಮಗಳು ಮಾಡುವಾಗ ಬ್ಯುಸಿಯಾಗಿರ್ತಾನೆ. ಯಾಕಂದ್ರೆ ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ಕೆಲಸದ ಒತ್ತಡ, ಇದೆಲ್ಲದರ ಪ್ರೆಷರಲ್ಲಿ ನಿರತನಾಗಿದ್ದಾನೆ ಅವನು. ಪಾಪದ ಬಗ್ಗೆನೂ ಪರಿಶುದ್ಧ ಬಗ್ಗೆನೂ ಎರಡೂ ಚಿಂತೆ ಮಾಡಕ್ಕೆ ಟೈಮ್ ಇಲ್ಲ ಅವನಿಗೆ. ಸೊ 4 ಅವರ್ ನಿತ್ಯ ಕರ್ಮಗಳು, 8 ಅವರ್ ನಿದ್ದೆ, ಅದು ಹೊರಟೋಗಿ ಇನ್ನು 8 ಅವರ್ ಕೆಲಸನೂ ಮಾಡುವಾಗ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರ್ಬೋದು ಅಂತ ಇಟ್ಕೊಳ್ಳೋಣ, ತಪ್ಪು ಮಾಡಿರ್ಬೋದು ಅಂತ ಇಟ್ಕೊಳ್ಳೋಣ. ಆದರೆ ಟೋಟಲ್ ಆಗಿ ಪ್ಯೂರ್ಲಿ ಅವ್ನಿಗೆ ಸಿಗೋದು 4 ಅವರ್ ಅಷ್ಟೇ. ಆ 4 ಅವರ್ ಕಂಪ್ಲೀಟ್ ಅವ್ನು ಪಾಪ ಮಾಡಿದ್ದಾನೆ ಅಂತ ಇಟ್ಕೊಂಡ್ರು ನಮಗೆ 100 ವರ್ಷ ಆಯುಷ್ಯನ 4 ಭಾಗಗಳಾಗಿ ಡಿವೈಡ್ ಮಾಡಬೇಕಾಗ್ತದೆ. ಸೊ 4 ಅಂತಂದ್ರೆ 20ರಿಂದ 25 ಇಟ್ಕೊಳ್ಳೋಣ. ಆಗ ಒಂದು 25 ವರ್ಷ, ಅದು ಯಾರೋ 100 ವರ್ಷ ಬದುಕಿದವನಿಗೆ ಮಾತ್ರ. 50ರಲ್ಲಿ ಓದವನಿಗೆ 12.5 ವರ್ಷ ಬರ್ತದೆ, 60ರಲ್ಲಿ ಓದವನಿಗೆ ಒಂದು 15 ವರ್ಷ ಬರ್ತದೆ. ಸೊ ಈ ತರ ಒಂದು 15ರಿಂದ ಒಂದು 25 ವರ್ಷದ ತನಕ ಟೋಟಲ್ ಆಗಿ ಪಾಪ ಮಾಡಿದ್ದಾನೆ ಅವನು ಅಂತ ಇಟ್ಕೊಂಬೇಡ. ಮನುಷ್ಯ ಅಷ್ಟು ಪಾಪ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಅಷ್ಟು ಪಾಪ ಮಾಡಿರುವಾಗ ಆ 15ರಿಂದ ಈ 25 ವರ್ಷಗಳ ಶಿಕ್ಷೆ
ನಾವು ಯಾವುದೇ ಒಂದು ನಮ್ಮ ಕೋರ್ಟ್ನಲ್ಲಿ ಹೋಗಿ ಕೊಲೆ ಮಾಡಿದ್ದೇವೆ ಅಥವಾ ಜಾಸ್ತಿ ಕೊಲೆ ಮಾಡ್ಬಿಟ್ಟಿದೀವಿ, 5-6 ಕೊಲೆ ಮಾಡಿದೀವಿ ಅಂತ ಹೇಳಿದ್ರು ಮರಣ ದಂಡನೆ ಈಗ ಗುರಿಪಡಿಸ್ತಾ ಇಲ್ಲ. ಯಾಕಂದ್ರೆ ಅದು ಸಾಮಾಜಿಕವಾಗಿ ಅದು ಸರಿ ಅಲ್ಲ ಅಂತೇಳಿ ಏನ್ ಮಾಡ್ತಾರೆ, ಕೊಲೆ ಮಾಡಿದಕ್ಕೆ ಅಂತೇಳಿ ಒಂದು ಟರ್ಮ್ ಇಟ್ಕೊಂಡಿರ್ತಾರೆ. 7 ವರ್ಷ. ತುಂಬಾ ಇದಾಗಿದೆ ಅಂತಂದ್ರೆ 8 ವರ್ಷ, 10 ವರ್ಷ. ಸಾಮೂಹಿಕವಾಗಿ ಹೆಚ್ಚು ಜನಗಳನ್ನ ಕೊಂದಿದ್ದಾರೆ ಅಂದ್ರೆ 14 ವರ್ಷ ಇಟ್ಕೊಂಬಿಡೋಣ, ಡಬಲ್. 14 ವರ್ಷಕ್ಕೆ ಅವನ ಶಿಕ್ಷೆಯ ಸ್ವರೂಪ ಕಂಪ್ಲೀಟ್ ಆಗಿ ಶುದ್ಧವಾಗಿ ಆಚೆ ಬಂದ್ಬಿಡ್ತಾನ. ಅದಾದ್ಮೇಲೆ ಅವನಿಗೆ ಶಿಕ್ಷೆ ಇಲ್ವೇ ಇಲ್ಲ. ನೋಡಿ, ಮನುಷ್ಯರ ಕೋರ್ಟ್ನಲ್ಲೇನೆ ಒಂದು ಅವನು ಮಾಡಿರೋಂಥ ಒಂದು ತಪ್ಪಿಗೆ, ಅದು ಎಷ್ಟು ದೊಡ್ಡ ತಪ್ಪು ಅಂದ್ರೆ ಕೊಲೆ ಅಂತ ತಪ್ಪು, ಅನೇಕ ಕೊಲೆಗಳನ್ನ ಮಾಡಿರ್ತಕ್ಕಂಥ ತಪ್ಪಿಗೆನೆ ಅಷ್ಟು ವರ್ಷ ಶಿಕ್ಷೆ ಕೊಟ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಅವನಿಗೆ ಇಂಥ ಡೇಟ್ಗೆ ರಿಲೀಸ್ ಆಗ್ತದೆ ಅಂತ ಇರ್ತದಲ್ವ, ಆ ಡೇಟಿಂದ ಆಚೆಗೆ ಅವನನ್ನ ಯಾರು ಇಟ್ಕೊಳಕ್ಕಾಗಲ್ಲ. ಅವನನ್ನು ಯಾರು ಇಟ್ಕೊಂಡ್ರು ಅದು ನ್ಯಾಯ ಅಂತ ಅನ್ಸ್ಕೊಳ್ಳಲ್ಲ. ಅವ್ನು ಬೇಕಂದ್ರೆ ಕೇಸ್ ಹಾಕ್ಬಿಡ್ಬೋದು ಕೋರ್ಟಲ್ಲಿ ಹೋಗಿ, ನೋಡಿ ಸ್ವಾಮಿ ನನ್ಗೆ ಅನ್ಯಾಯ ಆಗ್ತಾ ಇದೆ, ನಾನು ನೀವು ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ಬಿಟ್ಟಿದ್ದೀನಿ. ತಿರ್ಗಾ ನನ್ನನ್ನು ಕರ್ಕೊಂಡೋಗಿ ಇವರು ಏನ್ ಮಾಡ್ತಾ ಇದ್ದಾರೆ, ನನಗೆ ಮಾನನಷ್ಟ ಮಾಡ್ತಾ ಇದ್ದಾರೆ, ಇವರು ಸಮಾಜದಲ್ಲಿ ಮಾನ ಹೋಗ್ತಾ ಇದೆ, ನನಗೆ ನನ್ನ ಮಾನಸಿಕ ಸ್ವಾಸ್ಥ್ಯ ಕೆಡ್ತಾ ಇದೆ ಅಂತೆಲ್ಲ ಕೇಸ್ ಹಾಕ್ಬಿಡ್ಬೋದು. ಅವಾಗ ಕೋರ್ಟ್ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ, ಒಬ್ಬ ಕೊಲೆಗಡಕನ ಪರವಾಗಿ ಕೋರ್ಟ್ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಅವನ ಶಿಕ್ಷೆಯ ಅವಧಿ ಮುಗೀತು. ಶಿಕ್ಷೆಯ ಅವಧಿ ಮುಗಿದ್ಮೇಲೆ ಅವನಿಗೆ ಬಿಡುಗಡೆ ಆಗ್ಬೇಕು. ಆದ್ರೆ ನಾವು ಹೇಳ್ತಾ ಇರ್ತಕ್ಕಂಥ ಕ್ರೈಸ್ತರು ಪ್ರಚಾರ ಮಾಡ್ತಿರ್ತಕ್ಕಂಥ ಶಿಕ್ಷೆ ಹೇಗಿದೆ ಅಂದ್ರೆ, ಅವರು ಯುಗ ಯುಗಾಂತರಗಳಲ್ಲೂ ಅಲ್ಲಿಂದ ವಿಮೋಚನೆ ಇಲ್ಲವೇ ಇಲ್ಲ ಅವರಿಗೆ. ಎಷ್ಟೋ ಕೋಟ್ಯಾಂತರ ವರ್ಷಗಳು ಹೋದ್ರು, ಸಾವಿರಾರು ವರ್ಷಗಳು ಹೋದ್ರು ಅಲ್ಲಿಂದ ವಿಮೋಚನೆ ಇಲ್ಲವೇ ಇಲ್ಲ ಅವ್ರಿಗೆ. ಅವರಿಗೆ ಸಾಯ್ತಾನೆ ಇರಬೇಕು, ನರಳ್ತಾನೆ ಇರಬೇಕು, ಕೂಗಾಡ್ತಾ ಇರಬೇಕು, ಚೀರಾಡ್ತಾ ಇರಬೇಕು. ಅವರಿಗೆ ಯಾವುದೇ ಒಂದು ಕಾರಣದಿಂದನೂ ಅಲ್ಲಿಂದ ವಿಮುಕ್ತಿನೇ ಸಿಗದೇನೆ ಇಲ್ಲ. ಅವ್ರ ಚೀರಾಟ ಯಾವತ್ತಿಗೂ ನಿಲ್ಲಲ್ಲ. ಅದಕ್ಕೆ ಸಾಮ್ಯಗಳಲ್ಲಿ ಇರತಕ್ಕಂಥ ಇನ್ನೊಂದು ಕೆಲವು ಅಪಾರ್ಥ ವಾಕ್ಯಗಳನ್ನ ಸೇರಿಸ್ಕೊಂಡಿರ್ತಾರೆ. ಏನಪ್ಪಾ ಅಂದ್ಬಿಟ್ರೆ, ಯೇಸು ಕ್ರಿಸ್ತರು ಮಾರ್ಕ ಸುವಾರ್ತೆ 9ರಲ್ಲಿ 45, 46, 47ರಲ್ಲಿ ಒಂದು ಸಿಂಬಾಲಿಕ್ ಆಗಿ ಒಂದು ವಾರ್ನಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಏನಂದ್ಬಿಟ್ರೆ, ನಿನ್ ಕಣ್ಣು ನಿನ್ನನ್ನ ಪಾಪದಲ್ಲಿ ಸಿಕ್ಸೋದಾದ್ರೆ ಕಿತ್ತಾಕ್ಬಿಡು. 2 ಕಣ್ಣುಳ್ಳವನಾಗಿದ್ದು ನೀನು, ಈ ಕನ್ನಡದಲ್ಲಿ ನರಕ ಅಂತ ಇದೆ, ನರಕದಲ್ಲಿ ಹಾಕಿಸ್ಕೊಳ್ಳೋದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಜೀವದಲ್ಲಿ ಸೇರೋದು ಒಳ್ಳೇದಲ್ಲ ಅಂತ. ಆಕ್ಚುಲಿ ಅಲ್ಲಿ ಒರಿಜಿನಲ್ ಅಲ್ಲಿ ಬಂದ್ಬಿಟ್ಟು ನರಕ ಅಂತ ಇಲ್ಲ, ಗೆಹೆನ ಅಂತ ಇರೋದಲ್ಲಿ. ನಮ್ಮ ಗ್ರೀಕ್ ಲ್ಯಾಂಗ್ವೇಜ್ ನ್ಯೂ ಟೆಸ್ಟಿಮೆಂಟ್ ಯೂಸ್ ಮಾಡಿರೋದು. ಅಲ್ಲಿ ಕೆಲವು ಕಡೆ ಗೆಹೆನ ಅಂತ ಇದೆ, ಕೆಲವು ಕಡೆ ಹೇಡೀಸ್ ಅಂತ ಇದೆ, HADES, ಹೇಡೀಸ್ ಅಂತ. ಸೊ ಈ ಗೆಹನ ಅಂತ ಇರುವಂಥದ್ದು ನಮ್ಮ ಕನ್ನಡ ಬೈಬಲಲ್ಲಿ ಒಂದೇ ಒಂದು ಕಡೆ ಒಂದು ರೆಫರೆನ್ಸ್ ನೋಡಿದ್ದೀನಿ ನಾನು. ಅದೆಲ್ಲಿ ಅಂದ್ರೆ ಮತ್ತಾಯ 5:22 ಅಥವಾ 23ರಲ್ಲಿ ಒಂದು ವಚನ ಬರ್ತದೆ. ಯೇಸು ಕ್ರಿಸ್ತರು ಹೇಳ್ತಾರೆ ಏನಂತ, ನೀನು ನಿನ್ನ ಸಹೋದರನನ್ನ ನೀಚ ಅಂತ ಅಥವಾ ರಾಕ ಅಂತ ನೀನು ಕರೆದು ಬಿಟ್ರೆ ನೀನು ಅಗ್ನಿಯ ನರಕಕ್ಕೆ ಗುರಿ ಆಗ್ತೀಯಾ ಅಂತ ಬರ್ತದೆ. ಆ ಅಗ್ನಿಯ ನರಕಕ್ಕೆ ಅನ್ನೋ ಕಡೆ ಒಂದು ರೆಫರೆನ್ಸ್ ಹಾಕಿರ್ತಾರೆ ಫುಟ್ನೋಟಲ್ಲಿ. ರೆಫರೆನ್ಸ್ ಹಾಕಿ ಫುಟ್ನೋಟಲ್ಲಿ ನೋಡಿದ್ರೆ ಅಲ್ಲಿ ಹೇಳಿರ್ತಾರೆ ಮೂಲ ಬೆಂಕಿಯ ಗೆಹನಕ್ಕೆ ಅಂತ ಹಾಕಿರ್ತಾರೆ. ಸೊ ಆಗ ಈ ಗೆಹನ ಅಂತಕ್ಕಂಥದ್ದು ಒಂದು ವ್ಯಾಲಿ, ಅದು ಒಂದು ಹಳ್ಳ. ಆ ಹಳ್ಳದಲ್ಲಿ ನೀನನ್ನ ಹಾಕ್ಬಿಡ್ತಾರೆ ತಗೊಂಡೋಗಿ. ಆ ಒಂದು ವ್ಯಾಲಿಯಲ್ಲಿ ನೀನು ಹಾಕಿಸ್ಕೊಳ್ಳೋದಕ್ಕಿಂತ ನೀನೇನ್ ಮಾಡ್ಬೋದು ಅಂತಂದ್ಬಿಟ್ರೆ, ಒಂದ್ ಕಣ್ ಕಿತ್ತಾಕ್ಬಿಡು ನೀನು ಅಂತ ಹೇಳ್ತಾರೆ. ಹಂಗ್ ನೋಡಿದ್ರೆ ನಮ್ಮ ಕ್ರಿಶ್ಚಿಯನ್ಸ್ಗಳಿಗೆ ಯಾರಿಗೂ ಒಂದು ಕಣ್ಣಿರಬಾರ್ದು, ಒಂದು ಕೈ ಇರಬಾರ್ದು, ಒಂದು ಕಾಲಿರಬಾರ್ದು. ಯಾಕಂದ್ರೆ ಪಾಪ ಮಾಡಿದ್ರೆ ಕ್ರಿಶ್ಚಿಯನ್ ಯಾರು ಇಲ್ಲ, ಎಲ್ಲ ಕ್ರಿಶ್ಚಿಯನ್ ಕಣ್ಣುಗಳು ಪಾಪ ಮಾಡಿದಾವೆ. 2 ಕಣ್ಣು ಮಾಡಿದಾವೆ, ಅಟ್ಲೀಸ್ಟ್ ಒಂದೊಂದು ಕಣ್ಣು ಕಿತ್ತಾಕ್ಲಿ. 2 ಕೈಗಳು ತಪ್ಪು ಮಾಡಿದಾವೆ, ಅಟ್ಲೀಸ್ಟ್ ಒಂದ್ ಕೈ ಕಿತ್ತಾಕ್ಲಿ, ಒಂದ್ ಕಾಲ್ ಕಿತ್ತಾಕ್ಲಿ. ಸೊ ಒಂದೇ ಕಾಲು, ಒಂದೇ ಕಣ್ಣು, ಒಂದೇ ಕೈ ಇಟ್ಕೊಂಡು ಇವನ್ ಪರಲೋಕದಲ್ಲಿ ಹೋಗಿ ಅದು ಹೆಂಗಿರ್ತಾನೋ ಗೊತ್ತಿಲ್ಲ. ಜೀವದಲ್ಲಿ ಸೇರ್ಬಿಟ್ಟು ಈ 3 ಇಲ್ಲದೆ ಇರೋನು ಜೀವದಲ್ಲಿ ಅವನೇನು ಸಂತೋಷ ಪಡ್ತಾನೆ? ದೇವ್ರ ಏನನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬೇರೆ ಏನನ್ನ ಅಲ್ಲಿ ಕೊಡ್ತಾರ ಮೆಟೀರಿಯಲ್ಸ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಕ್ಸ್ಟೆಂಡೆಡ್ ಎಕ್ವಿಪ್ಮೆಂಟ್ಸ್ ಏನನ್ನ ಮಾಡ್ಬಿಟ್ಟು, ನೋಡು ನಾನು ಹೆಂಗನ ಮಾಡಿದಿನ ಅಟ್ಯಾಚ್ ಮಾಡ್ತೀನಿ ನಿನಗೆ ಕೈ ಅಂತೇಳಿ ಕಾಲೊಂದು ಕಣ್ಣೊಂದು ಕೊಡ್ತಾರ, ನಮ್ಗೆ ಗೊತ್ತಿಲ್ಲ. ಇಲ್ಲ ಯೇಸು ಕ್ರಿಸ್ತ ರೆಡಿ ಮಾಡ್ಬಿಡ್ತಾರೆ ನಂಗಿದ್ರೆ, ಅಲ್ಲಿಗೆ ಅದ್ಭುತ ಮಾಡಿದ್ರಲ್ಲ ಆ ಥರ ಏನೋ ರೆಡಿ ಮಾಡಿ ಎಲ್ಲರಿಗೂ, ಕ್ರಿಶ್ಚಿಯನ್ಸ್ ಎಲ್ರಿಗೂ ಆ ಥರ ಕಣ್ಣು ಕೈ ಕಾಲು 3 ಕೊಟ್ಟು 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 ಕರ್ಕೊಬೇಕಾಗ್ತದೆ. ನೋಡಿ ಇದೆಲ್ಲ ಹೆಂಗಿದೆ ಅಂದ್ರೆ ಪ್ರಿಯ ಸಹೋದರರೇ, ಕಟ್ಟು ಕತೆಗಳಿಗಿಂತನೂ ಕಾಮಿಡಿ ಆಗಿದೆ ಇದು. ಏನ್ರಿ, ಸುಮ್ಮನೆ ಮನುಷ್ಯರಿಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಪ್ರೋಗ್ರಾಮ್ಸ್ ಮಾಡ್ತಾರೆ ನೋಡಿ, ಅದಕ್ಕಿಂತ ಕಾಮಿಡಿ ಆಗಿರ್ತದೆ. ಆ ಎಂಟರ್ಟೈನ್ಮೆಂಟ್ ಅಲ್ಲಾದ್ರೂ ಏನೋ ಒಂದು ಸ್ವಲ್ಪ ರಿಯಾಲಿಟಿ ಇರೋ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಇವರುಗಳು ಹೇಳುವಂತ ಕತೆಗಳಲ್ಲಿ ಆ ಎಂಟರ್ಟೈನ್ಮೆಂಟ್ಗಿಂತ ಮೋಸವಾಗಿರ್ತಕ್ಕಂಥದ್ದು, ನಂಬಕ್ಕೆ ಆಸ್ಪದ ಇಲ್ಲದೆ ಇರ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡಿದ್ರೆ ಆಸ್ಪದ ಇಲ್ಲದೆ ಇರ್ತಕ್ಕಂಥದ್ದು, ಒಳ್ಳೆ ನ್ಯಾಯ ಇಟ್ಕೊಂಡು, ಜಸ್ಟಿಸ್ ಅಂತ ಇಟ್ಕೊಂಡು, ಯಾವ ಪಾಪಕ್ಕೆ ದೇವ್ರೆ 20 ವರ್ಷ ಪಾಪಕ್ಕೆ ಮನುಷ್ಯನನ್ನ 20 ಕೋಟಿ ವರ್ಷಗಳು ಈ ತರ ಬೆಂಕಿಯಲ್ಲಿ ಹಾಕಿ ನೀನು ಬೇಯಿಸ್ತಾ ಇದ್ದು ಬಿಟ್ರೆ
ಅದು ಹೆಂಗೆ ಇರೋಕ್ಕಾಗುತ್ತೆ ದೇವ್ರೇ ಅಂತೇಳಿ ಪ್ರಶ್ನೆ ಕೇಳಿದ್ರೆ ದೇವ್ರು ಏನು ಉತ್ತರ ಕೊಡೋಕ್ಕಾಗದೆ, ಇಲ್ಲ ನಾನು ನರಕ ಕ್ರಿಯೇಟ್ ಆಗ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗಲ್ಲ, ನೀವು ಹೋಗ್ರಿ ಅಂತ ಹೇಳ್ದಂಗೆ ಇರುತ್ತೆ. ಸೊ ಆಗ ಇದಿಷ್ಟು ತಪ್ಪಾಗಿದೆ ಅಂದ್ಬಿಟ್ರೆ ನಮ್ಗೆ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲ ಇದನ್ನ ದೇವರು ಮನುಷ್ಯರಿಗೆ ಅಂತ ಸಿದ್ಧ ಮಾಡಲಿಲ್ಲ, ಇದನ್ನ ದೇವ್ರು ಸಿದ್ಧ ಮಾಡಿದ ಯಾರಿಗೆ ಅಂತ ಅಂದ್ಬಿಟ್ರೆ ದೂತರಿಗೆ ಅಂತ ಒಂದು ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ನ ಬೇಕಂತಂದ್ರೆ ನಾವು ಓದ್ಕೊಂಬಿಡನ್ರಿ. ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರದನ್ನ ಸಾಮ್ಯದಲ್ಲಿ ಮೆನ್ಷನ್ ಮಾಡ್ತಾರೆ. ಅಲ್ಲಿ ಓದ್ಕೊಳ್ಳೋಣ ನಾವು ಎಲ್ಲಿ ಅಂತಂದ್ಬಿಟ್ರೆ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ. ಅಲ್ಲಿ ನಿಮಗೆ ಎಷ್ಟನೇ ವಚನ ಬರುತ್ತೆ? 41ನೇ ವಚನ, 40 ಮತ್ತು 41ನೇ ವಚನ ಓದ್ಕೊಂಡ್ರಿ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನೋಡ್ರಿ, ಇಲ್ಲಿ ಪಿಶಾಚನಿಗೆ ಅಂತ ಹಾಕಿದ್ರೆ, ಡಿವಿಲ್ ಅಂತ ಇರುತ್ತೆ ಆಂಗ್ಲದಲ್ಲಿ, ಅದನ್ನ ಕನ್ನಡದಲ್ಲಿ ಪಿಶಾಚಿ, ದೆವ್ವ, ಪೀಡೆ, ಭೂತ, ಗೀತ ಅಂತೆಲ್ಲ ಇವರು 74 ಪದಗಳನ್ನ ಸೇರಿಸ್ಕೊಂತಾರೆ. ಯಾಕಂದ್ರೆ ಈ ಭಾರತ ದೇಶ ಏನಾಗಿದೆ ಅಂತಂದ್ಬಿಟ್ರೆ ಅನೇಕ ಭಾಷೆಗಳ ಕಲಬೆರಕೆಯ ಒಂದು ದೇಶ ಇದು. ಸುಮಾರು ಇವಾಗಲೇ ನಮ್ಮ ಕರೆನ್ಸಿಯಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ 22 ಲ್ಯಾಂಗ್ವೇಜಸ್ ಇರ್ಬೋದು. ಸೊ ಅಫಿಷಿಯಲ್ ಆಗಿ ಒಂದು ಕರೆನ್ಸಿಯಲ್ಲೇ 22 ಭಾಷೆಗಳನ್ನು ಪ್ರಿಂಟ್ ಮಾಡಿದ್ದಾರೆ ಅಂತಂದ್ರೆ ಅನ್ಅಫಿಷಿಯಲ್ ಆಗಿರೋ ಭಾಷೆಗಳು ಇನ್ನೂ ಎಷ್ಟೋ ಇದಾವೆ. ಆಮೇಲೆ ಒಂದು ಕ್ಲಾಸಿಕಲ್ ಇದನ್ನ ಕೊಡದೆ, ಒಂದು ಅದಕ್ಕೆ ಒಂದು ಮನ್ನಣೆಯನ್ನ ಕೊಡದೆ, ಆಮೇಲೆ ಸ್ಕ್ರಿಪ್ಟೇ ಇಲ್ಲದೆ ಇರೋಂಥ ಲ್ಯಾಂಗ್ವೇಜಸ್ಗಳು ಕೆಲವಿದ್ದಾವೆ, ಬರೀ ಮಾತಾಡೋದು. ಅವಾಗ ಸುಮಾರು ಒಂದು 50 ಭಾಷೆಗಳಂತ ಇಟ್ಕೊಳ್ಳಿ ಭಾರತ ದೇಶದಲ್ಲಿ. ಆಮೇಲೆ ವಿದೇಶಗಳಿಂದ ನಮ್ಮ ಭಾರತದ ಮೇಲೆ ದಂಡೆತ್ತು ಬಂದವರ ಭಾಷೆಗಳೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರಿದ್ದಾವೆ. ಅರೇಬಿಕ್ ಇರ್ಬೋದು, ಪರ್ಷಿಯನ್ ಭಾಷೆ ಇರ್ಬೋದು, ಸಿಕ್ಕಾಪಟ್ಟೆ ಪರ್ಷಿಯನ್ ವರ್ಡ್ಸ್ ಇದಾವೆ, ಸಿಕ್ಕಾಪಟ್ಟೆ ಅರೇಬಿಕ್ ವರ್ಡ್ಸ್ ಇದಾವೆ ನಮ್ಮಲ್ಲಿ. ಅದಾದ್ಮೇಲೆ ಉರ್ದು ಅಂತೂ ಬೇಜಾನು, ಉರ್ದು ಮಿಕ್ಸ್ ಆಗ್ಬಿಟ್ಟಿದೆ, ಎಲ್ಲಾ ಪದಗಳಲ್ಲೂ ಉರ್ದು ಮಿಕ್ಸ್ ಆಗಿದ್ದಾವೆ. ಆಮೇಲೆ ನಮ್ಮ ಭಾರತದಲ್ಲೇ ಇರತಕ್ಕಂಥ ಭಾಷೆಗಳೆಲ್ಲವೂ ಕೂಡ ಸರಬರಾಜು ಆಗ್ಬಿಟ್ಟಿದೆ. ಹಾಗಾಗಿ ಪಿಶಾಚನು, ಡೆವಿಲು, ಭೂತ, ಪ್ರೇತ, ಭೂತಾತ್ಮ, ಪ್ರೇತಾತ್ಮ, ನಾವು ಮೊದಲೇ ನೋಡಿದ್ವಿ ಆತ್ಮ ಪಾಠದಲ್ಲಿ ಎಷ್ಟು ಪದಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ಪಿಶಾಚನಿಗೂ ಅವನ ದೂತರುಗಳಿಗೆ ಸಿದ್ಧ ಮಾಡಿದಾರಂತೆ. ಹಂಗಾರೆ ದೇವರಿಗೆ ಪಿಶಾಚನೊಬ್ನ ಹೋಗ್ತಾನೆ, ಅವನ ದೂತರುಗಳು ಹೋಗ್ತಾರೆ, ಅವ್ರನ್ನ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ದೇವ್ರೇ ಕೈ ತೊಳ್ಕೊಂಡ್ಬಿಟ್ಟಂಗಾಯ್ತು. ನೀವು ಹೋಗ್ಬಿಡ್ತೀರಪ್ಪ, ನಾನೇನು ಮಾಡೋಕ್ಕಾಗಲ್ಲ, ಪಿಶಾಚಿಗಳು ಹೋಗ್ತೀರಾ, ನೀವು ದೂತರು ಹೋಗ್ತೀರಾ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ದೇವರು ಕೈ ತೊಳ್ಕೊಂಡು ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಆಯ್ತು. ಹಂಗಾರೆ ದೇವ್ರಿಗೆ ಏನೋ ಸ್ವಲ್ಪ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ಅಂದ್ರೆ ಅವ್ರನ್ನ ಸರ್ವಶಕ್ತನ ಅಂತ ಹೇಳೋದಕ್ಕಿಂತ ಒಂದು 90% ಶಕ್ತನು ಅಂತ ಹೇಳ್ಬೇಕಾಗ್ತದೆ ಈ ದೂತರುಗಳನ್ನೆಲ್ಲ ಬಿಟ್ಬಿಟ್ರೆ. ಆಗ ನೋಡಿ ಹೇಗಿದೆ ಇದು. ನಾವು ಲಾಜಿಕಲ್ ಅನಾಲಿಸಿಸ್ ಅಂತ ಮಾಡ್ಕೊಂಡು ಹೋದ್ರೆ, ಅಂದ್ರೆ ನ್ಯಾಯವನ್ನ ಕಂಡುಹಿಡಿಯತಕ್ಕಂತಹ ತರ್ಕವನ್ನ ನಾವು ಮಾಡುವಾಗ ನಮ್ಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ರೆ, ಒಂದು ಕೂಡ ನ್ಯಾಯಕ್ಕೆ ನಿಲುಕದೇ ಇಲ್ಲ, ನ್ಯಾಯಕ್ಕೆ ಇವು ಯಾವ ಸಿಗಲ್ಲ, ಅಷ್ಟು ತಪ್ಪಾಗಿರ್ತವೆ. ಯಾರು ಉತ್ತರ ಕೊಡೋದಕ್ಕೂ ಒಂದು ಸಮರ್ಥವಾಗಿ, ಹೌದು ನೋಡಿರಿ ಇದರಲ್ಲಿ ಇಂಥ ಒಂದು ನ್ಯಾಯ ಇದೆ, ಇದರಲ್ಲಿ ಇದಕ್ಕೆ ಮಾಡಿದ್ದಾರೆ ದೇವರು, ಇದರಲ್ಲಿ ಕರ್ಕೊಂಬನ್ರಿ, ನೀವು ಕಾನೂನು ಕರ್ಕೊಂಡ್ಬರ್ತೀರಾ, ಅಥವಾ ನೀವು ತತ್ವಶಾಸ್ತ್ರಜ್ಞರನ್ನ ಕರ್ಕೊಂಡ್ಬರ್ತೀರಾ, ವೈಚಾರಿಕವಂತರನ್ನ ಕರ್ಕೊಂಡ್ಬರ್ತೀರಾ, ದೇವ್ರನ್ನ ಪ್ರಶ್ನೆ ಮಾಡ್ರಿ, ನಾವೆಲ್ಲ ಉತ್ತರ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಪುಣ್ಯಾತ್ಮ ಯಾರೂ ಬರಲ್ಲ. ಈ ತರ ಪ್ರಶ್ನೆಗಳನ್ನ ಕೇಳುವಾಗ ಎಲ್ಲರೂ ಏನಾಗ್ತಾರೆ ಅಂತಂದ್ರೆ, ನೋಡಿ ಈ ನರಕದ ಭಯನ ನೋಡ್ಕೊಂಡು ಮೌನ ಆಗ್ಬಿಡ್ತಾರೋ, ಅಯ್ಯೋ ತಡಿಯಪ್ಪ ಪ್ರಶ್ನೆ ಮಾಡಿದ್ರೆ ನಮ್ಮನೇ ನರಕಕ್ಕೆ ಹಾಕ್ಬಿಡ್ತಾರೋ ಅಂತ. ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ್ರೆ ಅಂದ್ಬಿಟ್ರೆ, ಹಂಗಾರೆ ಪಿಶಾಚನು ಅವನ ದೂತರುಗಳು ನರಕಕ್ಕೆ ಹೋಗ್ಲೇಬೇಕಂತ ದೇವರೇ ಡಿಸೈಡ್ ಮಾಡ್ದಂಗೆ ಆಗ್ತದಲ್ವಾ? ಅದು ತಪ್ಪಲ್ವರ? ಸೊ ಇದನ್ನ ಯಾರೋ ಪ್ರಶ್ನೆ ಮಾಡಲ್ಲ, ಯಾಕಂದ್ರೆ ಎಲ್ಲರಿಗೂ ಈ ನರಕದ ಭಯ. ಹಂಗಾದ್ರೆ ಪ್ರಿಯ ಸಹೋದರರೇ, ದೇವರು ಈ ರೀತಿಯಲ್ಲಿ ಇದಾನ ಅಂತೇಳಿ ನಾವು ಒಂದು ಪ್ರಶ್ನೆ ಇಟ್ಕೊಂಡು ಏನ್ ಮಾಡೋಣ, ಯೆರೆಮೀಯ 7ನೇ ಅಧ್ಯಾಯದಲ್ಲಿ 30-31 ವಚನಗಳನ್ನ ಓದೋಣ. ದೇವ್ರು ನಿಜವಾಗ್ಲೂ ಇಂಥ ಒಂದು ಸ್ಯಾಡಿಸ್ಟಿಕ್ ನೇಚರ್ ದೇವರಿಗಿದೆಯಾ ಅಂತ. ಸ್ಯಾಡಿಸ್ಟ್ ಅಂತಂದ್ರೆ ಮತ್ತೊಬ್ಬರನ್ನ ಹಿಂಸೆ ಪಡಿಸ್ತಾ 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 ಅದನ್ನ ನೋಡಿ 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 ಆನಂದ ಪಡೋ ಅಂಥದ್ದು. ಅವ್ರ ಕತ್ತು ಕುಯ್ಲಿ, ಚೆನ್ನಾಗಿ ಕುಯ್ಲಿ 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 ಅಂತ. ಯೆರೆಮೀಯ 7:30-31. ಯೆಹೋವನು ಹೀಗನ್ನುತ್ತಾನೆ, ಯಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಹೊಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ತೋಫೆತ್ ಎಂಬ ಪೂಜಾಸ್ಥಳವನ್ನು ಕಟ್ಟಿದ್ದಾರೆ.
ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ನೋಡಿ, ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಆಹುತಿ ಕೊಡೋದಂತಂದ್ರೆ ಬೆಂಕಿಗೆ ಹಾಕಿ ಸುಟ್ಬಿಡೋದು, ಯಜ್ಞ ಮಾಡೋದು. ಸೊ ಈ ಬೆಂಕಿಯಲ್ಲಿ ಹೋಮ ಮಾಡ್ತಿರಲ್ಲ ನಿಮ್ಮ ಎಳೆ ಕಂದಮ್ಮಗಳನ್ನ, ನನ್ನ ಮನಸ್ಸಿನಲ್ಲೂ ಕೂಡ ಇಂಥ ಒಂದು ಆಚರಣೆಯನ್ನ ನಾನು ಯೋಚಿಸ್ಲೇ ಇಲ್ಲ. ನಾನು ಇಮ್ಯಾಜಿನೇ ಮಾಡಕ್ ಹೋಗಿಲ್ಲ, ಈ ಥರನೂ ಮಾಡ್ಬೋದು, ಹಿಂಗೆಲ್ಲ ಕ್ರೂಯಲ್ಟಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ. ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಹೋಗಲ್ಲ ಅಷ್ಟು ಕ್ರೂರವಾಗಿ, ಯಾಕಂದ್ರೆ ನಾನಂತ ಕ್ರೂರಿ ಅಲ್ಲ. ಸೊ ನಿಮಗೆ ಹೆಂಗ್ ಬಂತು ಈ ಕ್ರೂರತ್ವ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಯಹೂದಿಗಳನ್ನ ಪ್ರಶ್ನೆ ಕೇಳ್ತಾರೆ. ನನ್ಗೆ ಇಷ್ಟ ಇಲ್ದಿದ್ದೇ ಮಾಡ್ತಾರೆ ಅವರು. ಮಕ್ಕಳನ್ನ ಬೆಂಕಿಗೆ ಹಾಕಿ ಸುಡೋದಂದ್ರೆ ಬಿಲ್ಕುಲ್ ನನಗೆ ಇಷ್ಟ ಇಲ್ಲ, ಬಟ್ ಅವ್ರು ಅದನ್ನೇ ಮಾಡ್ತಾರೆ. ಅದಕ್ಕೆ ಮಕ್ಕಳನ್ನು ಸುಡುವ ತಗ್ಗಂತಾನೆ ಹೆಸರು. ಬೆನ್ ಹಿನ್ನೋಮ್ ಅಂದ್ರೆ ಒಂದು ತಗ್ಗು ಅಂತ. ಬೆನ್ ಅಂತ ಅಂದ್ಬಿಟ್ರೆ ಮಗ ಅಂತ, ಅಥವಾ ಮಕ್ಕಳು, ಮಕ್ಕಳನ್ನ ಸುಡುವ ತಗ್ಗು ಅಂತ. ಆವಾಗಲೇ ನಾವು ಗ್ರೀಕ್ನಲ್ಲಿ ನೋಡಿದ್ವಿ, ಗೆ ಹಿನ್ನೋಮ್ ಅಂತ. ಈ ಬೆನ್ ಹಿನ್ನೋಮ್ ಅನ್ನೋದು ಇಬ್ರಿಯ ಭಾಷೆ, ಗೆ ಹಿನ್ನೋಮ್ ಅನ್ನೋದು ಗ್ರೀಕ್ ಭಾಷೆ. ಇದೇ ಸ್ಥಳಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಹೆಸರು ಇರ್ತಕ್ಕಂಥದ್ದು. ಇಬ್ರಿಯಾದಲ್ಲಿ ಬೆನ್ ಹಿನ್ನೋಮ್ ಅಂತಾರೆ, ಗ್ರೀಕ್ನಲ್ಲಿ ಗೆಹೆನಾ ಅಂತಾರೆ. ಸೊ ಈ ಸ್ಥಳದಲ್ಲಿ ಮಕ್ಕಳನ್ನ ಹಾಕಿ ಸುಡೋದು ಒಂದು 5 ನಿಮಿಷದಲ್ಲಿ ಸುಟ್ಟೋಗ್ಬಿಡ್ತಾರೆ. 5 ನಿಮಿಷ ಕೂಡ ಇರಲ್ಲ ತಿಳ್ಕೊಳ್ಳಿ, ಮಕ್ಕಳು ಬೇಗ ಡೆತ್ ಬಂದ್ಬಿಡ್ತಾರೆ. ಒಂದು 5 ನಿಮಿಷ ಬೆಂಕಿಗೆ ಹಾಕೋದನ್ನೇ ದೇವ್ರ ಕೈಯಲ್ಲಿ ಸಗಿಸ್ಕೊಳಕ್ಕಾಗಲ್ಲ. ಒಂದು 5 ನಿಮಿಷ ಬೆಂಕಿಗೆ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ರೆ, ಏನ್ರಿ ಬೆಂಕಿಗೆ ಆಹುತಿ ಕೊಡ್ತಾರೆ ಅಂತಂದ್ರೆ ಅದನ್ನೇ ದೇವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅಂತ ದೇವರು ನನ್ನ ಮನಸ್ಸಿನಲ್ಲೇ ಆ ಥರ ಊಟಕ್ಕಲ್ಲಪ್ಪ ಭಾವನೆ ಅಂತನ್ನೋಂಥವ್ರು. ಆಕ್ಚುಲಿ ಪ್ರಾಣಿ ಬಲಿಯೇ ದೇವ್ರು ಬೇಡ ಅಂತ ಹೇಳ್ಬಿಡ್ತಾರೆ. ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ಟು ಪ್ರಾಣಿ ಬಲಿನೇ ನಿಲ್ಲಿಸ್ಬಿಟ್ರು, ಪ್ರಾಣಿಗಳನ್ನು ಕೂಡ ಬಲಿ ಕೊಡೋದು ಬೇಡ ನನಗೆ ಅಂತ. ಹಂಗಾರೆ ಪ್ರಾಣಿಗಳನ್ನು ಕೂಡ ಒಂದು 2 ನಿಮಿಷ ಸುಡೋದು ಇಷ್ಟ ಇಲ್ಲದೆ ಇರೋ ದೇವರಿಗೆ, ಮಕ್ಕಳನ್ನ ಒಂದು 5 ನಿಮಿಷ ಸುಡೋದು ಇಷ್ಟ ಇಲ್ಲದೆ ಇರತಕ್ಕಂತಹ ದೇವರಿಗೆ ಅವರನ್ನ ಕರ್ಕೊಂಡೋಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ದೇವರನ್ನ ನೋಡಿ ಈ ತರ ನಾವು ತೋರಿಸ್ತಾ ಇದೀವಿ. ಅಂದ್ರೆ ಎಂತ ಒಂದು ಕ್ರೂರಿ ದೇವ್ರ ಅಂದ್ಬಿಟ್ರೆ, ಅವರು ಕೋಟಿ 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 ವರ್ಷಗಳು ನರಕದಲ್ಲಿ, ಅಂದ್ರೆ ನಮ್ಮ ಕಲ್ಪನಾ ನರಕ, ಅದ್ರಲ್ಲಿ ಹಾಕಿ ಕೂತ್ಕೊಂಡು ಆರಾಮಾಗಿ ಅದನ್ನ ನೋಡ್ಕೊಂಡು, ಆಹಾ ಹೆಂಗ್ ಸುಡ್ತಾ ಇದ್ದೇವೆ, ಬೋನ್ಸ್ ಎಲ್ಲ, ನರಗಳೆಲ್ಲ ಹೆಂಗ್ ಸುಡ್ತಾ ಇದ್ದೇವೆ, ಮಾಂಸ ಹೆಂಗ್ ಸುಡ್ತಾ ಇದೆ, ಚೀರಾಡ್ತಾ ಇದಾರ ಇಲ್ವಾ ಇವರು, ಅದನ್ನ ಬಿಡಿ. ಇನ್ನ ಅಲ್ಲಿ ಕಚ್ಚುವ ಹುಳ ಸಾಯಲ್ಲ ಅಂತ ಹೇಳ್ತಾರೆ, ಹುಳಗಳನ್ನ ಬೇರೆ ಅಟ್ಯಾಚ್ ಮಾಡ್ತಾರೆ. ಅಲ್ಲಿ ಸುಡುವ ಬೆಂಕಿ ಯಾರಲ್ಲ, ಅಲ್ಲಿ ಕಚ್ಚುವ ಹುಳ ಸಾಯಲ್ಲ ಅಂತ ಹೇಳ್ಬಿಟ್ಟು ಅದು ಬೇರೆ ಇದೆ. ಸೊ ಈ ತರ ದೇವರು ಅದನ್ನೆಲ್ಲ ನೋಡ್ಕೊಂಡು, ಟಿವಿ ತರ ಈಗ ನೋಡಿ ನಾನು ನಿಮ್ಗೆ ಹೆಂಗ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ತರ ನೋಡ್ಕೊಂಡು ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಿ ಅದಕ್ಕೆ ಯಾವ್ಯಾವ ಕಡೆಯಿಂದ ಸರಿಯಾಗಿ ಉರಿತಾ ಇದೆಯಾ ಇಲ್ವಾ, ಇನ್ನೂ ಸ್ವಲ್ಪ ರೈಸ್ ಮಾಡ್ರಿ ಉರಿನ, ಸ್ವಲ್ಪ ಹಾಕ್ರಿ ಪೆಟ್ರೋಲ್ ಗಿಟ್ರೋಲ್ ಸುರಿದು ಚೆನ್ನಾಗಿ ಉರಿಲಿ. ಇದೆಲ್ಲ ಎಷ್ಟು ತಪ್ಪಾಗಿ ನಾವು ದೇವರನ್ನ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದೀವಿ. ಎಂತ ಕ್ರೂರಿಯನ್ನಾಗಿ, ಎಂತ ಕಟುಕನನ್ನಾಗಿ, ಒಂದು ಮನಸ್ಸೇ ಇಲ್ಲದೆ ಇರತಕ್ಕಂಥವನು, ಒಂದು ಹೃದಯ ಇಲ್ಲದೆ ಇರತಕ್ಕಂಥವನು, ಒಂದು ಕನಿಕರಗಳು ನೀತಿ ನ್ಯಾಯಗಳಂದ್ರೆ ಏನಂತಾನೆ ಗಂಧನೆ ಗೊತ್ತಿಲ್ಲದೆ ಇರತಕ್ಕಂಥ ಅತ್ಯಂತ ಕೆಟ್ಟ ವ್ಯಕ್ತಿಯನ್ನಾಗಿ ದೇವರನ್ನ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಚಿತ್ರೀಕರಿಸಿದೀವಿ ಕ್ರೈಸ್ತರು. ಆದ್ರೆ ನಮ್ಗೆ ಬೈಬಲ್ ಹೇಳುತ್ತೆ, ದೇವರು ಬಂದ್ಬಿಟ್ಟು ಪ್ರೀತಿ ಸ್ವರೂಪನು ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿದೆ ವಚನ, 1 ಯೋಹಾನ 4:8 ನಾವು ನೋಡ್ತೀವಿ, ದೇವರು ಬಂದ್ಬಿಟ್ಟು ಏನಪ್ಪಾ ಆಗಿದ್ದಾರೆ ಅಂತ ಅಂದ್ಬಿಟ್ರೆ ಪ್ರೀತಿ ಸ್ವರೂಪನಾಗಿದ್ದಾನೆ ದೇವರು. ಯಾರು ಪ್ರೀತಿ ಮಾಡಲ್ವೋ ಅವನಿಗೆ ದೇವರೇ ಗೊತ್ತಿಲ್ಲ ಅಂತ ಹೇಳ್ತಾರೆ 7ನೇ ವಚನದಲ್ಲಿ. 1 ಯೋಹಾನ 4:7-8 ನಾವು ನೋಡ್ತೀವಿ, ಯಾವನ್ ಪ್ರೀತಿ ಮಾಡಲ್ವೋ ಅವನಿಗೆ ದೇವರೇ ಗೊತ್ತಿಲ್ಲ. ಹಂಗಂದ್ರೆ ದೇವರ ಒಂದು ನೇಚರ್ ಆಫ್ ಗಾಡ್, ದೇವರ ಒಂದು ಒರಿಜಿನಲ್ ಕ್ಯಾರೆಕ್ಟರ್, ದಿ ಎಸೆನ್ಸ್ ಆಫ್ ಗಾಡ್ ಯಾವ ರೀತಿ ನಾವೊಂದು ಒಂದು ಒಂದು ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಏನಿದೆ ಅದರಲ್ಲಿ ಅಂದ್ರೆ ಗ್ಲೂಕೋಸ್, ಆ ತರ ದೇವರನ್ನುವಂತ ಒಂದು ಕಂಪ್ಲೀಟ್ ಪರ್ಸನ್ ಒಳಗಡೆ ಇರ್ತಕ್ಕಂಥದ್ದು ಏನಂದ್ರೆ ಪ್ರೀತಿ. ಒಂದು ಬಾಳೆಹಣ್ಣ ನಾವು ಇಸುಕ್ಬಿಟ್ರೆ, ಹಿಂಡಿದ್ರೆ ಅದ್ರೊಳಗಿಂದ ಬಾಳೆದು ಆಚೆಗೆ ಯಾವ ತರ ಬರ್ತದೋ ಆ ತರ ದೇವರನ್ನ ನಾವು ಹಿಂಗೆ ಹಿಂಡ್ಬಿಟ್ರೆ ದೇವರಿಂದ ಹೊರಸೂಸುವಂತ ರಸ, ಆ ಎಲ್ಲ ರಸಗಳು ಅದು ಪ್ರೀತಿ. ದೇವರಲ್ಲಿ ತುಂಬಿರ್ತಕ್ಕಂಥದ್ದು ಪ್ರೀತಿ. ಅಂತ ಒಂದು ಪ್ರೀತಿ ಸ್ವರೂಪನಾದ ದೇವರು ಇಂಥ ಒಂದು ಬೆಂಕಿಯ ನರಕವನ್ನ ಸೃಷ್ಟಿ ಮಾಡಿ ಇದರಲ್ಲಿ ಮನುಷ್ಯರುಗಳನ್ನೆಲ್ಲ ಹಿಂಸೆ ಕೊಟ್ಕೊಂಡು, ಆ ಹಿಂಸೆನ ಕಣ್ಣಾರೆ ಆರಾಮಾಗಿ ನೋಡ್ಕೊಂಡು ಆಹಾ ಏನ್ ಆನಂದನೋ ಅಂತಿರ್ತದೆ. ಅಂದ್ರೆ ಅಲ್ಲ ರೀ, ನಾವು ಸೈತಾನನಂತ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದೀವಿ ಅದಕ್ಕಿಂತ ಕ್ರೂರಿ ಆಗ್ತಾರಲ್ವಾ ನಮ್ ದೇವ್ರು. ಈ ತರ ನಾವೇನಾದ್ರು ಹೋಗಿ ಹೇಳ್ಬಿಟ್ರೆ ಜನಗಳು ಯೋಚನೆ ಮಾಡೋರು. ಅದಕ್ಕೆ ನೋಡಿ, ಈ ನರಕವನ್ನ ಈ ತರ ವಿಜೃಂಭಣೆಯಿಂದ ಹೇಳದ ಕಾರಣಕ್ಕೆ ಕ್ರೈಸ್ತತ್ವವನ್ನ ಆಕ್ಚುಲಿ ಬೇರೆ ಮತಗಳವರೆಲ್ಲ ಇಷ್ಟೊಂದು ದ್ವೇಷ ಮಾಡೋದು. ಏನ್ರಿ ನಿಮ್ ದೇವ್ರು ಇಷ್ಟಕ್ಕೆಲ್ಲ ಈ ತರ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ರೆ ಏನರ್ಥ?
ಸೊ ಒಂದು ತಪ್ಪು ಮಾಡದೆ ನೀತಿಯಾಗಿ ನ್ಯಾಯವಾಗಿ ಬದುಕಬೇಕು ಅಂತ ಇರೋ ಅಂಥವ್ರು ಅಕಸ್ಮಾತ್ ಯಾವುದೋ ಪ್ರೆಷರಿಂದ ಎಲ್ಲೋ ನನ್ನ ಕಡೆ ಜೀವನದಲ್ಲಿ ಏನೋ ಕೆಲವು ತಪ್ಪು ಮಾಡ್ತೀವಿ, ಅದಕ್ಕೆ ಕೋಟ್ಯಾಂತರ ವರ್ಷಗಳು ಈ ಥರ ಒಂದು ಶಿಕ್ಷೆ ಕೊಡ್ತಾರೆ ಅಂದರೆ ನಿಮ್ಮ ದೇವರಿಗೆ ನೈತಿಕವಾಗಿ ಆತನಿಗೆ ಸದ್ಗುಣಗಳಿದಾವ. ನಿಮ್ಮ ದೇವರೇ ಎಷ್ಟು ಕೆಟ್ಟವನ ಅಂತ ದೇವ್ರ ಹತ್ರ ನಾವು ಯಾಕೆ ಬರ್ಬೇಕು ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಅಥವಾ ಅವರಿಗೆ ಗೊತ್ತಿರ್ತಕ್ಕಂಥ ರಿಲಿಜಿಯಸ್ ಬುಕ್ಸ್ಗಳಲ್ಲಿ ಯಾರನ್ನ ಓದ್ಕೊಂಡವ್ರು ಡಿಬೇಟ್ಗೆ ಇಳಿದು ಬಿಡ್ತಾರೆ, ನಮ್ದು ತಪ್ಪು ಅಂತ ತೋರಿಸ್ಬಿಡ್ತಾರೆ. ಈಗ ನಮ್ಮ ದೇಶದಲ್ಲೇ ತಗೊಳ್ಳಿ, ಈ ವೇದಗಳು ಪುರಾಣಗಳು ಇವುಗಳೆಲ್ಲ ತಗೊಳ್ಳೋದಾದ್ರೆ ಅಲ್ಲೂ ನರಕಗಳಿದಾವೆ. ನಮಗೆ ಭಾರತ ದೇಶದಲ್ಲಿ ಮನುಸ್ಮೃತಿ ಅಂತಿದೆ, ಅದರಲ್ಲಿ 21 ನರಕಗಳ ಹೆಸರುಗಳು ಹೇಳ್ತಾರೆ. 21 ನರಕಗಳು ಕೂಡ ಅಂದ್ರೆ 7 7 7 ಅಂತ ಲೆಕ್ಕ ಹಾಕೊಂಡ್ಬಿಟ್ರೆ 7ರಷ್ಟು ಅಂತ ಅಂದ್ಬಿಟ್ರೆ ಅದನ್ನ 3ರಷ್ಟು ಟ್ರಿಪಲ್ 3 21 21 ನರಕಗಳು ಕೂಡ ಸ್ವಲ್ಪ ಕಾಲನೇ, ಇದಾದ್ಮೇಲೆ ಅದು ಅದಾದ್ಮೇಲೆ ಇದು, ಆಮೇಲೆ ಕೆಲವು ಕ್ಯಾರೆಕ್ಟರ್ಗಳಿಗೆ ಕೆಲವು ನರಕಗಳು ಪರ್ಟಿಕ್ಯುಲರ್ ಆಗಿ. ಕಳ್ತನ ಮಾಡೋನ್ಗೆ ಒಂಥರ ನರಕ, ಕೊಲೆ ಮಾಡೋನ್ಗೆ ಒಂಥರ ನರಕ, ಅತ್ಯಾಚಾರ ಮಾಡೋನ್ಗೆ ಒಂಥರ ನರಕ, ಆ ಥರ 21 ನರಕಗಳಿರೋದು. ಎಲ್ಲವನ್ನೂ ಎಲ್ಲರೂ ಹೋಗ್ಬೇಕಂತಿಲ್ಲ. ಬಟ್ ಹೋಗಿ ಅದರಿಂದ ಬಿಡುಗಡೆ ಆಗಿ ತಿರ್ಗಾ ವಾಪಸ್ ಬಂದ್ಬಿಟ್ರು, ತಿರ್ಗಾ ಮನುಷ್ಯನ ಜನ್ಮ ಎತ್ಬೋದು. ಮನುಷ್ಯನ ಜನ್ಮ ಎತ್ತಿ ತಿರ್ಗಾ ಅವನು ಮುಕ್ತಿ ಹೊಂದ್ಕೊಂಡ್ಬಿಟ್ಟು ಕೈಲಾಸಕ್ಕೆ ಹೋಗ್ಬಿಡ್ಬೋದು ಪರ್ಮನೆಂಟ್ ಆಗಿ. ನೋಡಿ, ಬೇರೆ ಧರ್ಮಗಳಲ್ಲಿ ಅಟ್ಲೀಸ್ಟ್ ನರಕಕ್ಕೆ ಲಿಮಿಟೆಡ್ ಟೈಮ್ ಆಫರ್ ಥರ ಇಟ್ಟಿದ್ದಾರೆ. ನಾವು ಕ್ರೈಸ್ತರು ಮಾತ್ರ ಇಲ್ಲವೇ ಇಲ್ಲ, ನೀನು ವಾಪಸ್ ಬರೋದೇ ಇಲ್ಲ, ನೀನು ಹೋದೆ ಅಂದರೆ ಮುಗಿತಷ್ಟೇ ಇರ್ತದೆ, ನೀನು ಶಾಶ್ವತವಾಗಿ ಅಲ್ಲೇ ಇರ್ಬೇಕಾಗ್ತದೆ, ನೀನು ನಿನಗೆ ಅಲ್ಲಿಂದ ಇನ್ನ ವಿಮೋಚನೆನೇ ಇಲ್ಲ, ನಿನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ನಾವು ನೋಡಿ ಈ ಥರ ಚಿತ್ರಿಸ್ಕೊಂಡು ದೇವ್ರನ್ನ ನಾವು ಎಷ್ಟು ಕೆಟ್ಟ ದೇವರನ್ನಾಗೆ ನಾವು ತೋರಿಸ್ತಾ ಇದ್ದೀವಿ. ನಾವೆಷ್ಟು ಕೆಟ್ಟ ದೇವರನ್ನ ತೋರಿಸ್ತಾ ಇದ್ರೆ ಜನಗಳು ನಂಬ್ಕೊಳಕ್ ಹೋಗದೆ ಅವರು ದ್ವೇಷ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಪ್ರೀತಿಯ ಸಹೋದರರೇ, ನಮ್ಮ ದೇವರನ್ನ ಇಷ್ಟು ಕೆಟ್ಟದಾಗಿ ಚಿತ್ರಿಸ್ತಾ ಇರುವಂತದ್ದು ನಾವು ನಮ್ಮ ದೇವರಿಗೆ ನೀತಿ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ನಮ್ಮ ದೇವರಿಗೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಈ ನರಕದಿಂದ ತಪ್ಪಿಸೋದಕ್ಕೆ ನಮ್ಮ ದೇವರಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೀವಿ, ಅಥವಾ ದೇವರಿಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ಬೇಕು ನಾವು. ಇದು ಯಾವುದೋ ಒಂದನ್ನ ನಾವು ಮಿಸ್ ಮಾಡಿರೋದ್ರಿಂದನೇ ನಾವೇನ್ ಮಾಡ್ತೀವಿ, ಇಷ್ಟು ಮೂರ್ಖವಾದಂತ ಒಂದು ಕಲ್ಪನೆಗಳ ಒಳಗಡೆ ಹೋಗಿದೀವಿ ನಾವು. ಯಾವುದೋ ಒಂದನ್ನ ಅನ್ನೋದಕ್ಕಿಂತ ಹೇಳ್ಬೇಕು ಅಂದ್ರೆ, ಈ ಕನ್ವರ್ಟ್ ಆಗಿ ಬರ್ತಾರೆ ಕ್ರೈಸ್ತರಿಗೆ ಈ ಒಂದು ಗೊತ್ತಿರಲ್ಲ. ದೇವರಲ್ಲಿರತಕ್ಕಂಥ ಜ್ಞಾನ, ದೇವರಲ್ಲಿರ್ತಕ್ಕಂಥ ಪ್ರೀತಿ, ದೇವ್ರಿಗಿರ್ತಕ್ಕಂತಹ ಸರ್ವಶಕ್ತಿ ಸಾರ್ವಭೌಮತ್ವ ಮತ್ತು ದೇವ್ರಿಗಿರ್ತಕ್ಕಂಥ ನೀತಿ, ಯಾವುದೇ ಮನುಷ್ಯನು ಬೆರಳೆತ್ತಿ ತೋರಿಸದೇ ಇರತಕ್ಕಂಥ ನೀತಿ. ಸ್ವಾಮಿ ಪ್ರಶ್ನೆ ಕೇಳ್ತಾರೆ ಶಿಷ್ಯರುಗಳಿಗೆ, ಅಲ್ರಯ್ಯ ನೀವು ನಿಮ್ಮ ಮಕ್ಕಳು ನಿಮ್ಮನ್ನ ಒಂದು ಮೀನ್ ಕೇಳಿದ್ರೆ ನೀವು ಯಾವನ್ನ ಹಾವು ಕೊಡ್ತೀರೇನ್ರಿ ಹೋಗಿ? ಒಂದು ಮೊಟ್ಟೆ ಕೇಳಿದ್ರೆ ನೀವು ಯಾವನ್ನ ಎತ್ಕೊಂಡೋಗಿ ಚೇಳು ಕೊಡ್ತೀರೇನ್ರಯ್ಯ ನೀವು ಹೋಗಿ? ನಿಮ್ಮ ಮಕ್ಕಳಿಗೆ ನೀವು ಅದು ಕೊಡೋದೇನೇ ಇಲ್ಲ. ಮೀನ್ ಕೇಳಿದ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮೀನೇ ಕೊಡಿಸ್ತೀರಾ, ಮೊಟ್ಟೆ ಕೇಳಿದ್ರೆ ಬೆಸ್ಟ್ ಕ್ವಾಲಿಟಿದೇ ಕೊಡಿಸ್ತೀರಾ ಅದನ್ನು. ಹಂಗಾದ್ರೆ ಪಾಪಿಗಳಾಗಿರ್ತಕ್ಕಂಥ ನೀವೇ ಇಷ್ಟು ಬೆಸ್ಟ್ ಆಗಿರೋದನ್ನ ಕೊಡಿಸ್ಬೇಕಂತ ನೋಡಿದ್ರೆ, ಪರಿಶುದ್ಧನಾಗಿರ್ತಕ್ಕಂಥ ನಾನಿನ್ನೆಷ್ಟು ಒಳ್ಳೇದಾಗಿ ಯೋಚನೆ ಮಾಡ್ತೀನಿ ಅಂತ ಕಂಪ್ಯಾರಿಸನ್ ಹೇಳ್ತಾರೆ. ಪರಲೋಕದಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ಇನ್ನೆಷ್ಟು ಒಳ್ಳೇದಾಗಿ ಯೋಚನೆ ಮಾಡ್ತಾರೆ, ಆತನ ಎಷ್ಟು ನೀತಿವಂತನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಹಂಗಾದ್ರೆ ನಾವು ದೇವರ ನೀತಿಯಾಗ್ಲಿ, ದೇವರ ಪ್ರೀತಿಯಾಗ್ಲಿ, ದೇವರ ಸಾರ್ವಭೌಮ ಶಕ್ತಿಯಾಗ್ಲಿ, ಅಥವಾ ದೇವರ ಜ್ಞಾನ ಆಗಲಿ, ಇವೆಲ್ಲವುಗಳಿಂದ ಸುಲಭವಾಗಿ ತಪ್ಪಿಸೋದಕ್ಕೆ ಏನು ದೇವ್ರಿಗೆ ಅಷ್ಟು ಬುದ್ಧಿ ಇಲ್ವಾ ಅಂದ್ರೆ, ಇಲ್ಲ ನಮ್ಮ ದೇವರಿಗೆ ಅನ್ನೋ ರೀತಿಯಲ್ಲಿ ನಾವು ಬಿಂಬಿಸ್ತಾ ಇದೀವಿ ದೇವರನ್ನ. ಸೊ ಹಾಗಾದ್ರೆ ಇವತ್ತಿನ ಪಾಠದಲ್ಲಿ ನಮಗೆ ಈ ನರಕ ಅನ್ನುವಂಥ ಇಂಟ್ರಡಕ್ಷನ್ ಲೆಸನ್ ಮಾಡೋಣ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ವಚನಗಳ ಒಳಗಡೆ ಹೋಗೋಣ, ಜಾಸ್ತಿ ವಚನಗಳಿಗೆ. ಅಂದ್ರೆ ಇಬ್ರಿಯ ಮತ್ತು ಗ್ರೀಕ್ ಆ ಶಬ್ದ ರೂಟ್ಸ್ ಏನ್ ಹೇಳುತ್ತೆ ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ನೋಡೋಣ. ಬಟ್ ಅದಕ್ಕೆ ಒಂದು ಇಂಟ್ರಡಕ್ಟರಿ ಆಗಿ ಇವತ್ತಿನ ಪಾಠ ಇರಲಿ. ಯಾಕಂದ್ರೆ ಈ ಇಮೇಜಸ್ ಎಲ್ಲ ನಾವು ನೋಡುವಾಗ ಯಾವ ಲೆವೆಲ್ಗೆ ದೇವರನ್ನ ಈ ತರ ತಪ್ಪಾಗಿ ಇಮೇಜ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಅನ್ನುವಂಥದ್ದು ನಮಗೆ ಒಂದು ಸ್ಪಷ್ಟ ಅರಿವು ಬರಲಿ ಅಂತೇಳಿ ಇದನ್ನ ನಾನು ನಿಮಗೆ ಇಂಟ್ರಡಕ್ಷನ್ ಮಾಡಿರ್ತೀನಿ ಇವತ್ತು. ಸೊ ಯಾರಿಗೆಲ್ಲ ಏನೇನೆಲ್ಲ ಪ್ರಶ್ನೆ ಬರ್ತದೋ ನರಕದ್ದು ಇಟ್ಕೊಳ್ಳಿ ನೀವು ಮನಸ್ಸಲ್ಲಿ. ಆ ಪ್ರಶ್ನೆಗಳನ್ನ ಇಟ್ಕೊಂಡು ನೆಕ್ಸ್ಟ್ ಟೈಮು ನಾವೇನ್ ಮಾಡೋಣ, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಮೊದಲು ಹುಡ್ಕೋಣ. ಆಮೇಲೆ ವಚನಗಳು, ನೀವು ಇಂತಿಂಥ ವಾಕ್ಯದ ಬಗ್ಗೆ ನನಗೆ ಡೌಟ್ ಇದೆ ಅಂತ ಏನು ಬರುತ್ತೋ ಅದನ್ನ ಇಟ್ಕೊಳ್ಳಿ. ದಯವಿಟ್ಟು ಇಷ್ಟು ಪಾಠಗಳನ್ನ ಮಾಡ್ದಂಗೆ ಈ ಪಾಠಕ್ಕೆ ಮಾಡಬೇಡಿ. ಈ ಪಾಠಕ್ಕೆ ಅಟ್ಲೀಸ್ಟ್ ಏನಾದರೂ ಒಂದು ನಿಮಗೆ ಗೊತ್ತಿರ್ತಕ್ಕಂಥದ್ದು, ಅಂದರೆ ಇದು ಸಂದೇಹ ಇದೆ ಅಥವಾ ಇದು ಕ್ಲಾರಿಟಿ ಇಲ್ಲ, ಇದಕ್ಕೆ ಪ್ರಶ್ನೆ ಇದೆ ಅಂತಕ್ಕಂಥದ್ದು, ಎಸ್ಪೆಷಲಿ ಹೊಸದಾಗಿ ಕೇಳ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಶೇರ್ ಮಾಡಿ. ಸೊ ಹಾಗೇನಾಗುತ್ತೆ, ನಿಮಗಿನ್ನ ಜೀವಮಾನದಲ್ಲಿ ಯಾವತ್ತೂ ಇದ್ರ ಬಗ್ಗೆ ಸಂದೇಹ ಬರದೇ ಇರೋ ಥರ ನಾವು ಹೇಳ್ಕೊಡ್ಬೋದು. ಅಂಡ್ ಮೋರ್ ಓವರ್, ಯಾಕೆ ಈ ಪಾಠನ ಇಷ್ಟು ನಾನು ಹೈಲೈಟ್ ಮಾಡಲೇಬೇಕಾಗುತ್ತೆ ಅಂದರೆ, ರಕ್ಷಣೆಯನ್ನ ತಿಳ್ಕೊಳ್ಳಿಕ್ಕೆ ಇದು ಬಹಳ ಪ್ರಧಾನವಾಗಿರೋ ಪಾಠ. ಈ ಆತ್ಮದ ನಾಶ ಮತ್ತು ಈ ನಿತ್ಯ ಅವಸ್ಥೆ, ಮರಣಾನಂತರದ ನಿತ್ಯ ಅವಸ್ಥೆ ಏನು ಅಂತ ಸ್ಪಷ್ಟತೆ ನಮಗೆ ಗೊತ್ತಿಲ್ಲ ಅಂದ್ಬಿಟ್ರೆ, ರಕ್ಷಣೆ ಅಂದ್ರೆ ಏನಂತ ನಮ್ಗೆ ಅರಿವೇ ಇರಲ್ಲ. ಯಾವುದರಿಂದ ರಕ್ಷಣೆ? ನರಕದಿಂದ ರಕ್ಷಣೆ ಅಂತ ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನರಕದಿಂದ ರಕ್ಷಣೆಗಲ್ಲ ದೇವ್ರು ಬಂದಿರೋದು. ದೇವ್ರು ನಮ್ಮನ್ನ ಯೇಸು ಕ್ರಿಸ್ತರೆಂಬ ತನ್ನ ಮಗನ ಕಳ್ಸಿಕೊಟ್ಟಿರೋದು ನರಕದಿಂದ ಕಾಪಾಡ್ತೀನಿ ಅಂತ ಅಲ್ಲ, ಆದ್ರೆ
ಮರಣದಿಂದ ಬಿಡಿಸ್ತೀನಿ ಅಂತ ಬಂದೆ. ಯಾಕಂದ್ರೆ ಪಾಪಕ್ಕೆ ದೇವ್ರು ಕೊಟ್ಟಿರುವಂತಹ ಶಿಕ್ಷೆ ಅಥವಾ ಕೂಲಿ ಮರಣ ಅಷ್ಟೇ. ಜಸ್ಟ್ ಮರಣದಿಂದ ಪಾರು ಮಾಡಿ ನಿಮ್ಮನ್ನು ಜೀವಕ್ಕೆ ಸೇರಿಸ್ತೀನಿ ಅಂತ ಹೇಳಿದರೆ ವಿನ ನರಕಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ಅಲ್ಲಿ ಒಂದು ನೀರು ಹಾಕ್ಬಿಟ್ಟು ನರಕನೆಲ್ಲ ಆರಿಸ್ಬಿಟ್ಟು ಅಲ್ಲಿಂದ ಮೇಲೆ ಕೇಳಿತೀನಿ ಅಂತನೋ, ಅಥವಾ ಯೇಸು ಕ್ರಿಸ್ತರದ್ದು ಶಿಲ್ಬೆ ಆಟ ಹಾಕ್ಬಿಡ್ತೀನಿ ಅದನ್ನ ದಾಟ್ಕೊಂಡ್ಬಿಟ್ಟು ಹೆಂಗೋ ಬಂದ್ಬಿಡ್ರಿ ಅಂತನೋ. ಇನ್ನು ಕೆಲವು ಪಿಕ್ಚರ್ಸ್ ಇದಾವ್ರಿ, ನರಕಕ್ಕೆ ಏನ್ ಮಾಡ್ಬಿಟ್ಟಿರ್ತಾರೆ, ಯೇಸು ಕ್ರಿಸ್ತರದ್ದು ಶಿಲ್ಬೆಯನ್ನ ಒಂದು ಲಿಂಕ್ ಮಾಡ್ಬಿಟ್ಟಿರ್ತಾರೆ. ಲಿಂಕ್ ಮಾಡಿ ಅದನ್ನ ಕ್ರಾಸ್ ಮಾಡ್ಬಿಟ್ಟು ಏನಾಗ್ಬಿಡ್ಬೋದು, ಆ ಕ್ರಾಸ್ ಮೇಲೆ ನಡ್ಕೊಂಡು ಈಚೆಗೆ ಬಂದ್ಬಿಡೋದು. ಆ ಥರ ಎಲ್ಲ ಮಾಡಿರ್ತಾರೆ ಪಿಕ್ಚರ್ಸ್ಗಳು. ಅಲ್ಲ, ಇಮ್ಯಾಜಿನೇಷನ್ಸ್ಗೆ ಭಾಳ ಬ್ಯೂಟಿಫುಲ್. ಆದರೆ ಪ್ರಾಕ್ಟಿಕಲಿ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಬೇರೆ ಯಾರಿಗನ್ನ ಸ್ವಲ್ಪ ವಿದ್ಯೆ ಇರೋಂಥವ್ನಿಗೆ ಹೇಳ್ಬಿಟ್ರೆ ಇದಕ್ಕಿಂತ ಹುಡುಗಾಟ ಇನ್ನು ನಿಮ್ಮ ದೇವ್ರಿಗೆ ಸಿಕ್ಲೇ ಇಲ್ವೇನ್ರಿ ಅಂತ ನಗದು ಬಿಡ್ತಾರೆ. ಅಷ್ಟು ಹುಡುಗಾಟದ ವಿಷಯಗಳನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ರಕ್ಷಣೆ ಅಂತಕ್ಕಂಥದ್ದು ಟೋಟಲಿ ಡಿಫ್ರೆಂಟ್ ಆಗಿದೆ. ನಾವೇನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವೋ ಆ ಥರ ಇಲ್ಲ ರೀ. ಸೊ ಹಾಗಾದ್ರೆ ಈ ನರಕ ವಿಷಯ ಕುರಿತು ನಾವೇನ್ ಮಾಡೋಣ, ಮುಂದಿನ ಪಾಠದಲ್ಲಿ ಎಲ್ಲಾ ವಚನಗಳನ್ನ ಪರಿಷ್ಕರಿಸಿ ಸುಮಾರು 65 ವಚನಗಳಿದಾವೆ ಬೈಬಲಲ್ಲಿ. 65 ವಚನಗಳನ್ನು ನಾವೇನ್ ಮಾಡೋಣ, ಒಂದೊಂದಾಗಿ ಪರಿಶೀಲಿಸ್ತಾ ಅದು ನಿಜವಾದ ಅರ್ಥ ದೇವ್ರು ಹೇಳಿರೋದೇನು, ಮನುಷ್ಯನದನ್ನ ಯಾವ ರೀತಿಯಲ್ಲಿ ಅಪಾರ್ಥ ಮಾಡ್ಕೊಂಡಿದ್ದಾನೆ ಅಂತಕ್ಕಂಥದನ್ನ ಮುಂದಿನ ಪಾಠದಲ್ಲಿ ನಾವು ಗಮನಿಸೋಣ. ಸೊ ಅಲ್ಲಿವರೆಗೂ ದೇವರು ನಿಮ್ಮೆಲ್ಲರನ್ನು ಕೂಡ ಕಾಪಾಡಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.